ಸೊ ಇಲ್ಲಿ ಎರಡು ಪಾರ್ಟ್ ಇದೆ, ಈ ಕಡೆ ಒಂದು ಪಾರ್ಟ್, ಈ ಕಡೆ ಒಂದು ಪಾರ್ಟ್. ಎರಡು ಪಾರ್ಟ್ ಮಾಡ್ಕೊಂಡಿದೀವಿ ಸರ್. ಇದೇನಂತಂದ್ರೆ ಆಕ್ಚುಲಿ ಇದು ಈಸ್ಟ್ ಫೇಸಿಂಗ್ ಸೈಟ್. ಈಸ್ಟ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ನಾವು ಹೊರಗಡೆ ಸ್ಟೇರ್ ಕೇಸ್ ಬಂದಿತ್ತು ಅಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಬಂದ್ಬಿಡ್ತಾ ಇತ್ತು. ಸರಿ. ಸೊ ಇದನ್ನ ಹೆಂಗ್ ಮಾಡಿದ್ವಿ ಅಂತಂದ್ರೆ ಒಳಗಡೆ ಡೂಪ್ಲೆಕ್ಸ್ ಹೋಗಿರೋದ್ರಿಂದ. ಆಮೇಲೆ ಕ್ಲೈಂಟಿಗೆ ಒಂದು ಕನ್ಸರ್ನ್ ಏನಿತ್ತು ಅಂತಂದ್ರೆ ಸರ್ ನನ್ನ ಮನೆ ಇವಾಗ ಕಾಂಪೌಂಡ್ ಬರಬೇಕು ಮುಂದೆಗಡೆ. ಸರಿ. ನನಗೆ ಕಾಂಪೌಂಡ್ ಬಿಟ್ಟು ಮತ್ತೆ ಅದಾದ್ಮೇಲೆ ಬಿಲ್ಡಿಂಗ್ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಇತ್ತು ಸರ್ ಅವ್ರ ತರ. ಅದಕ್ಕೋಸ್ಕರ ಇಲ್ಲಿ ನೋಡ್ಬೋದು, ಇಲ್ಲಿ ಮೈನ್ ವಾಲ್ ಒಳಗಡೆ ಇದೆ ಸರ್. ಮೈನ್ ವಾಲ್ ಒಳಗಡೆ ಇದೆ, ಮಧ್ಯದಲ್ಲಿ ಕಾಂಪೌಂಡ್ ಇದೆ ಸರ್. ಕಾಂಪೌಂಡ್ ಒಂದು ಅದಕ್ಕೆ ಚಿಕ್ಕದಾಗಿ ಕಟ್ಟಿಲ್ಲ. ನಾವು ಲಾಸ್ಟ್ ವಿಡಿಯೋನು ಕೂಡ ನೋಡಿದ್ವಿ, ಮುಂದೆ ಒಂದು ಪೋರ್ಟಿಕೋ ತರ ಮಾಡಿ ಆ ಕಾನ್ಸೆಪ್ಟ್ಗೆ ಹೋಗಿದ್ವಿ. ಬಟ್ ಇಲ್ಲಿ ಒಂದು ಸ್ವಲ್ಪ ಹೈಟ್ಗೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದೀವಿ. ಅದೇ ತರ ಮೇಲ್ಗಡೆ ಬಾಲ್ಕನಿ ಬಂದಿದೆ, ಅಲ್ಲೊಂದು ಬಾಲ್ಕನಿ ಸಿಗ್ತಾ ಇದೆ, ಇಲ್ಲೊಂದು ಪೋರ್ಟಿಕೋ ಸಿಗ್ತಾ ಇದೆ. ಒಂದು ಇಲ್ಲೂ ಕೂಡ ಒಂದು ಇದ್ರ ತರ ಸಿಗ್ತಾ ಇದೆ, ತರ. ಅದು ಬಿಟ್ಟು ಪಾರ್ಕಿಂಗ್ ಸಪರೇಟ್ ಆಗಿದೆ ಸರ್. ಇದಿಷ್ಟೇ ಏರಿಯಾ ಇದೆ ಸರ್. ಮೇಲ್ಗಡೆಯಿಂದ ಬರೋದಾದ್ರೆ ನೋಡ್ಬೋದು ಸರ್, ಎಂಟೈರ್ ಬರೀ ಸಿವಿಲ್ ವರ್ಕ್ ಅಲ್ಲಿ ಮಾಡ್ಕೊಂಡು ಬಂದಿದೀವಿ. ಇದೊಂದು ಮಧ್ಯದಲ್ಲಿ ಒಂದು ಪಿಲ್ಲರ್ ತರ ತಗೊಂಡಿದೀವಿ, ಅಗ್ಲಿಕ್ಕೆ ವಾಲ್ ಅಲ್ಲಿ ಕಟ್ಕೊಂಡು ಹೋಗಿದೀವಿ. ಇದ್ರೊಳಗಡೆ ಏನಂದ್ರೆ ಸರ್, ಇದೆಲ್ಲ ಪಿನ್ ಡಿಸೈನ್ಸ್ ಎಲ್ಲ ನಾವು ಕಾಂಕ್ರೀಟ್ ಅಲ್ಲೇನೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದು ಕಂಬ ತರ ಕಾಣ್ತಿದ್ದಿಲ್ಲ, ಅದೆಲ್ಲ ಕಾಂಕ್ರೀಟ್ ಅಲ್ಲೇನೆ ಮಾಡ್ಕೊಂಡಿದ್ದೀವಿ. MS ಅಂತ ಅನ್ಕೊಂಡೆ ನಾನು. ಅದಕ್ಕೆ ಇಲ್ಲ ಸರ್, ಅದೆಲ್ಲ ಕಾಂಕ್ರೀಟ್ ಅಲ್ಲೇನೆ ಕ್ಯಾಸ್ಟ್ ಮಾಡಿರೋದು ಅದು. ಆಮೇಲೆ ಇಲ್ಲಿ ಮಧ್ಯದಲ್ಲಿ ನೋಡ್ಬೋದು ಸರ್, ಇಲ್ಲಿ ಮತ್ತೆ ಮೇಲ್ಗಡೆ ಎರಡು ಕಡೆ ನಾವು ಜಾಲಿ ವಾಲ್ ನ ಇಂಟಿಗ್ರೇಟ್ ಮಾಡಿದ್ದೀವಿ ವೆಂಟಿಲೇಷನ್ ಅಂತ ಹೇಳಿ. ಆಮೇಲೆ ಇದನ್ನೊಂದು ಹೆಂಗ್ ಡಿಸೈನ್ ಮಾಡಿದ್ವಿ ಅಂತಂದ್ರೆ ಸರ್, ಇದೊಂಥರ ಒಂದು ಮಧ್ಯದಲ್ಲಿ ಇವಾಗ ಏನೋ ಎರಡು ಕಡೆ ಹೌಸ್ ಡೌನ್ ಇರುತ್ತೆ, ಮಧ್ಯದಲ್ಲಿ ಹೈಟ್ ಮಾಡ್ಕೊಂತೀವಿ, ಡಿಸೈನ್ ಅಲ್ಲಿ ಬಿಲ್ಡ್ ಮಾಡಿದೀವಿ ಸ್ವಲ್ಪ. ಆಮೇಲೆ ಇದು ಈ ಜಾಲಿ ವಾಲ್ ಇಂಟಿಗ್ರೇಟ್ ಮಾಡಿರೋದು, ಮೇಲ್ಗಡೆ ಹಂಚಾಕಿರೋದು ಅದೆಲ್ಲ ಏನಂತಂದ್ರೆ ಸರ್, ಸ್ವಲ್ಪ ನಮಗೆ ಓಲ್ಡ್ ಲುಕ್ ಕೊಡ್ಲಿ ಅಂತ ಹೇಳ್ಬಿಟ್ಟು, ಕ್ಲಾಸಿಕ್ ಲುಕ್ ಬರ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಅಂಡ್ ಸರ್ ಈ ಕಡೆ ಬಂದ್ವಿ ಅಂತಂದ್ರೆ ಜಸ್ಟ್ ಒಂದು ಗ್ರೂ ತಗೊಂಡಿದೀವಿ, ಅಲ್ಲಿ ಪೇಂಟ್ ಡಿಫ್ರೆನ್ಸ್ ತಗೊಂಡಿದೀವಿ ಸರ್. ನಮಗೆ ಒಂದು ಡಾರ್ಕ್ ಇದೇನ್ ಕಲರ್ ಸರ್ ಹೇಳಿ ಸರ್. ಸರ್, ಒಂದು ಸ್ವಲ್ಪ ಡಾರ್ಕ್ ಒಂದು ಕೆಫೆಚಿನೋ ಕಲರ್ ಅಂತ ತಗೊಂಡಿದ್ವಿ, ಮತ್ತೆ ಒಂದು ಡಾರ್ಕ್ ಬ್ರೌನ್ ಕಲರ್ ಅಂತ ತಗೊಂಡಿದ್ವಿ, ಮತ್ತೆ ಆಫ್ ವೈಟ್ ತರದ್ ಒಂದು ಕಲರ್ ತಗೊಂಡಿದ್ವಿ ಸರ್, ಸನ್ರೈಸ್ ಕಲರ್ ತರದು. ಸೊ ಇದು ಮೂರನ್ನು ಕಾಂಬಿನೇಷನ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಎಲಿವೇಶನ್ ಡಿಸೈನ್ ಮಾಡ್ಕೊಂಡಿದೀವಿ. ಅಂಡ್ ಸರ್ ಕೆಳಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಅಲ್ಲೊಂದು ಚಿಕ್ಕದೊಂದು ಬೀಮ್ ತರ ಇಟ್ಬಿಟ್ಟು ಒಂದು ಡೆಕ್ ತರ ಕೊಟ್ಟಿದೀವಿ, ಮೇಲ್ಗಡೆ ಬಾಲ್ಕನಿ ಇಲ್ಲ ಡಿಸೈನ್ಗೋಸ್ಕರ ಅಂತ ಹೇಳಿ. ಸೊ ಎರಡು ಪಿನ್ ಕೊಟ್ಟಿದೀವಿ, ಮತ್ತೆ ಒಂದು ಹ್ಯಾಂಡಲ್ ಕೊಟ್ಟಿದ್ವಿ ಸರ್ ಮೇಲ್ಗಡೆ. ನವಿಲ್ ಯಾವ್ದು ಸರ್ ಅದು? ಸರ್ ಅದೆಲ್ಲ ನಮ್ಗೆ ಇದ್ರದ್ದು ಸರ್, ಮ್ಯೂರಲ್ ಆರ್ಟ್ಸ್ ಅಂದ್ರೆ ಅದು ನಿಮ್ಮ ಇದ್ರಲ್ಲೇ ಬಂತ ಸರ್. ಎಲಿವೇಶನ್ ಬಜೆಟ್ ಕೊಟ್ಟಿರ್ತೀವಿ, ಅದ್ರೊಳಗಡೆ ಅವರು ತರ್ಸ್ಕೊಂತಾರೆ. ನವಿಲ್ ಬೇಕು, ನವಿಲ್ ಇಲ್ಲ ಬೇರೆ ಏನೇ ಬೇಕಂತಂದ್ರೂ ಅದನ್ನ ತರ್ಸ್ಕೊಂಡ್ಬಿಟ್ಟು ಇಂಟಿಗ್ರೇಟ್ ಮಾಡ್ಬೋದು. ಅಂಡ್ ಎಸ್ಪೆಷಲಿ ಇಲ್ಲಿ ಕೆಳಗಡೆ ಕಾಂಪೌಂಡ್ ಅಂತ ಬಂದ್ವಿ ಅಂತಂದ್ರೆ ಸರ್, ಕಾಂಪೌಂಡ್ ನೋಡ್ಬೋದು ಸರ್, ನಾವು ಎರಡು ಕಲರ್ನ ಗ್ರೂ ಡಿಸೈನ್ ಮಾಡ್ಬಿಟ್ಟು ಪಟ್ಟಿ ತರ ಮಾಡ್ಬಿಟ್ಟು ಡಿಸೈನ್ ಮಾಡಿದೀವಿ. ಅದು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸರ್. ಟ್ರೈ ಕಲರ್ ತರ ಕಾಣ್ತಾ ಇದೆ, ಪೂರ್ತಿ ನೋಡ್ಬೋದು ಸರ್. ಆಮೇಲೆ ಬ್ರೌನ್ ಕಲರ್ ಒಂದು ಬ್ಯಾಂಡ್ ತಗೊಂಡಿದೀವಿ, ಬ್ಯಾಂಡ್ ತಗೊಂಡಿದೀವಿ ಸರ್, ಟ್ರೈ ಕಲರ್. ಹೌದು ಸರ್, ಚೆನ್ನಾಗಿದೆ ಸರ್ ಅದು. ಇದು ನಮ್ಗೆ ಔಟ್ಲುಕ್ ಬರ್ತಾ ಇದೆ. ಅಂಡ್ ಅದೇ ಸಿಮಿಲರ್ ನಾವು ಈ ಕಡೆ ಬಂದ್ವಿ ಅಂತಂದ್ರೆ ಸರ್, ಅಲ್ಲೂ ಕೂಡ ಬ್ರೌನ್ ಬ್ಯಾಂಡ್ ತಗೊಂಡಿದ್ವಿ, ಮತ್ತೆ ಅಲ್ಲೊಂದು ಚಿಕ್ಕ ಓಪನಿಂಗ್ ಕೊಟ್ಕೊಂಡಿದೀವಿ, ಮತ್ತೆ ಗ್ರೂ ಡಿಸೈನ್ ಕೊಟ್ಟಿದೀವಿ ಸರ್. ಪೇಂಟಿಂಗ್ ಅಲ್ಲೇ ಮಾಡಿದ್ವಿ, ಒಂದು SS ರೈಲಿಂಗ್ ಕೊಟ್ಟಿದೀವಿ. ಮತ್ತೆ ಕೆಳಗಡೆ ಬಂದ್ವಿ ಅಂತಂದ್ರೆ ಗೇಟ್ ಸರ್, ಎಂಟೈರ್ SS ಗೇಟ್ ಮತ್ತೆ ಫಂಡರ್ ಮ್ಯಾಕ್ಸ್ ಮಾಡಿದೀವಿ. ಸರ್ 36 ಲಕ್ಷದಲ್ಲಿ SS ಗೇಟ್ ಎಂಟೈರ್ ಕೊಡಕ್ಕೆ ಹೆಂಗ್ ಸಾಧ್ಯ ಇದೆ ಅಂದ್ರೆ ಸರ್, ಇದಕ್ಕೆ ನಮ್ಗೆ ಸ್ವಲ್ಪ MS ಗೆ ಒಂದು ಸ್ವಲ್ಪ ಅಡಿಷನ್ ಕಾಸ್ಟ್ ಆಗಿದೆ. ಇದು MS ಸ್ವಲ್ಪ ಆಗಿದೆಯಾ? ಹೌದು ಸರ್, SS ಮತ್ತೆ MS ಗೆ ಸ್ವಲ್ಪ ಅಡಿಷನ್ಸ್ ಕಾಸ್ಟ್ ಹೋಗಿದ್ದಾರೆ, ಮತ್ತೆ ಸ್ವಲ್ಪ ಪಾಲಿಶ್ ಒಂದು ಸ್ವಲ್ಪ ಎಂಟಿ ವರ್ಕ್ ಹೋಗಿದ್ದಾರೆ. ಅದೊಂದು ನಮ್ಗೆ 1 ರಿಂದ 1.5 ಲಕ್ಷ ಅಡಿಷನ್ ಹೋಗಿದೆ. 1 ಲಕ್ಷ ಅಡಿಷನ್ 1.5 ಲಕ್ಷ ಹೋಗಿರುತ್ತೆ. ಸೊ ಎಂಟೈರ್ ಮನೆಗೆ ಪ್ಯಾಕೇಜ್ ಕೊಟ್ಟಿರೋದು ಬಿಟ್ಟು. ಸರಿ. ಸೊ ಅದರಲ್ಲಿ ಇದೆಲ್ಲಾನು ಅಡಿಷನ್ ನಾವೇ ಕವರ್ ಅಪ್ ಮಾಡಿ ಮಾಡ್ಕೊಟ್ಟಿರ್ತೀವಿ. ಸರ್ ಇದು ನೋಡ್ಬೋದು, ನಮ್ಗೆ ಹತ್ತತ್ರ ನಮಗೆ 6 ಅಡಿ ಹೈಟ್ ಇದೆ ಸರ್, 6 ರಿಂದ 7 ಅಡಿ ಗೇಟ್ ಹೈಟ್ ಇದೆ. 7 ಅಡಿ ಹೈಟ್ಗೆ ನಮಗೆ ಮಧ್ಯದಲ್ಲಿ ಫಂಡರ್ ಮ್ಯಾಕ್ಸ್ ಇನ್ಸ್ಟಾಲ್ ಮಾಡಿದೀವಿ, ಮತ್ತೆ ಇಲ್ಲೂ ಕೂಡ ಮಧ್ಯದಲ್ಲಿ CNC ಡಿಸೈನ್ ಇಂಟಿಗ್ರೇಟ್ ಮಾಡಿದೀವಿ. ಸೊ ಇದು ಕೂಡ ಎಕ್ಸಾಕ್ಟ್ಲಿ ವ್ಯೂ ಹೈಟಿಗೆ ಅಂತ ತಗೊಂಡಿದೀವಿ. ಒಳಗಡೆಯಿಂದ ನಮ್ಗೆ ಹತ್ತತ್ರ ಒಂದು 4 ಫೀಟ್ ಹೈಟ್ ಅಲ್ಲಿ ಸಿಗುತ್ತೆ. ಆಮೇಲೆ ಗೇಟ್ಗೂ ಕೂಡ ಡಿವೈಡ್ ಮಾಡಿ ತಗೊಂಡಂಗಿದೆ. ಕೆಳಗಡೆ ಎಲ್ಲ ಫುಲ್ ಕಂಪ್ಲೀಟ್ಲಿ ಏನು ಕಂಪ್ಲೀಟ್ SS ಪ್ಲೇಟ್ ಅಲ್ಲಿ ಕವರ್ ಮಾಡಿದೀವಿ. ಇದು ನಮ್ಗೆ ಮಿರರ್ ತರನು ರಿಫ್ಲೆಕ್ಟ್ ಆಗ್ತಿದೆ. ಮಿರರ್ ತರ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ ಅದು ನಮ್ಗೆ ಎಂಟ್ರೆನ್ಸ್ ಮಿರರ್ ತರ ರಿಫ್ಲೆಕ್ಟ್ ಆದ್ರೆ ಒಂದು ಇಟ್ಸ್ ಕಮಿಂಗ್ ಅಂಡರ್ ವಾಸ್ತು ಅಂತ ಒಳ್ಳೆ ಅಂತ ಹೇಳಿ ಜಿಂದಾಲ್ ಸ್ಟೀಲ್ ಅಲ್ಲ ಸರ್ ಇದು. ನೋಡಿ ಇಲ್ಲಿ ವೀಕ್ಷಕರೇ, ಈ ರೀತಿ ಮಾರ್ಕ್ ಇರಬೇಕು, ಅವಾಗಲೇ ಇದು ಒರಿಜಿನಲ್ ಅಂತ. ಓಕೆ ಸರ್. ವಿಕೆಟ್ ಗೇಟ್ ಅಂತ ಏನಿಲ್ಲ, ಒಂದೇ ಗೇಟ್ ಅಲ್ಲ ಸರ್, ಯಾಕಂದ್ರೆ ಚಿಕ್ಕದಿರೋದ್ರಿಂದ ಒಂದೇ ಗೇಟ್ ಮಾಡಿದೀವಿ. ನೋಡಬಹುದು ಒಳಗಡೆಯಿಂದ ನೋಡೋದಕ್ಕೆ ಹೆಂಗ್ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಒಳಗಡೆಯಿಂದ ನೋಡಬಹುದು ಸರ್, ಎಲ್ಲ ಹತ್ತತ್ರ ಇಂಟರ್ವಲ್ಸ್ ಕೊಡ್ಸಿದೀವಿ. ಅಂಡ್ ಕಂಪ್ಲೀಟ್ಲಿ ಹಿಂದೆಗಡೆಯಿಂದ ಒಂದು ಔಟ್ಲುಕ್ ಬರೋ ತರ ಒಂದು ಡಿಸೈನ್ ಮಾಡಿದ್ವಿ. ಒಳಗಡೆ ಒಂದು ಹ್ಯಾಂಡಲ್ ಇದೆ, ಆಚೆಗಡೆ ಒಂದು ಹ್ಯಾಂಡಲ್ ಇದೆ. ಇದೇನಂದ್ರೆ ತುಂಬಾ ಹೆವಿ ಗೇಜು ಮಾಡಿಲ್ಲ ಸರ್, ಬಿಕಾಸ್ ಬಜೆಟ್ ಫ್ರೆಂಡ್ಲಿ ಮಾಡೋದ್ರಿಂದ. ಬಟ್ ಗೇಜ್ ಬಂದ್ಬಿಟ್ಟು 16 ಗೇಜ್ ಅಲ್ಲೇನೆ ಮಾಡಿದ್ವಿ. 16 ಗೇಜ್ ಅಲ್ಲಿ ಮಾಡಿದ್ವಿ. ತುಂಬಾ ತೂಕ ತರದೇನು ಮಾಡಿಲ್ಲ ಸರ್, ರೆಗ್ಯುಲರ್ ಆಗಿ ಮಾಡಿದೀವಿ. ಆಮೇಲೆ ರೋಡ್ ಲೆವೆಲ್ ಇಂದ ನಮಗೆ 1.5 ಅಡಿ 2 ಅಡಿ ಹೈಟ್ ಅಲ್ಲಿ ಇದೀವಿ. 2 ಅಡಿನಾ?
ಒಂದೂವರೆ ಅಡಿ ಇಲ್ಲೇನು ಡಿಸೈನ್ ಎಲ್ಲ ಮಾಡ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಇದೊಂದು ಜಸ್ಟ್ ಒಂದು ಬೇಸಿಕ್ ಡಿಸೈನ್ ಪೇಂಟ್ ಹೊಡೆದ್ಬಿಟ್ರೆ ನೀಟಾಗಿರುತ್ತೆ ಸರ್. ನೀಟಾಗಿರುತ್ತೆ ಸರ್. ಓಕೆ, ಒಳಗಡೆ ಹೋಗ್ಬಿಡೋಣ ಸರ್. ಸರ್ ಐತೆ ಸರ್ ಪಾರ್ಕಿಂಗ್ ಏರಿಯಾ, ಒಂದು ಕಾರ್ ನಿಲ್ಲಿಸ್ಬೋದು ಸರ್. ಪಾರ್ಕಿಂಗ್ ಆರಾಮಾಗಿ ಸರ್. ಒಂದು ಕಾರ್ ಈ ಕಡೆ ಒಂದು ಕಾರ್ ಇಟ್ಟರು ಈ ಕಡೆ ಓಡಾಡಕ್ಕೆ ಆಪ್ಷನ್ ಇಟ್ಕೋಬಹುದು. ಇಲ್ಲ ಅಂತಂತಂದ್ರೆ ಈ ಕಡೆ ಕಾರ್ ಇಟ್ಕೊಂತೀವಿ ಅಂದ್ರೆ ಹಂಗಿಂದನೂ ಓಡಾಡ್ಬೋದು. ಅಷ್ಟು ಸ್ಪೇಷಿಯಸ್ ಆಗಿದೆ. ಬಿಡ್ತಾ ಅಗಲ ಬಂದ್ಬಿಟ್ಟು ನಮಗೆ ಸ್ಪೇಷಿಯಸ್ ಆಗಿದೆ ಸರ್. ನಮಗೆ ಲೆಂತ್ ವೈಸ್ ನಮ್ಗೊಂದು 15 ಅಡಿ ಸಿಗ್ತಾ ಇದೆ. 15.5 ಲೆಂತ್ ಸಿಗ್ತಾ ಇದೆ. ಅಗಲನು ಕೂಡ ನಮಗೆ ಹತ್ತತ್ರ ನಮ್ಗೊಂದು 14 ಅಡಿ ಸಿಗ್ತಾ ಇದೆ ಸರ್. 15-16 ಅನ್ಕೋಬಹುದು. ಹೌದು ಸರ್, ಅಷ್ಟು ಸಿಗ್ತಾ ಇದೆ ಸರ್. ಸಿಗ್ತಾ ಇದೆ. ಅದೇ ಇಲ್ಲಿ ಪಾರ್ಕಿಂಗ್ ಅಲ್ಲಿ ಏನೇನಂತಂದ್ರೆ ಸಂಪ್ ಕೊಟ್ಟಿದ್ದೀವಿ. ಸಂಪ್ಗೆ FRP ಒಂದು ಕ್ಯಾಪ್ ಕೊಟ್ಟಿದ್ದೀವಿ, ಮತ್ತೆ ಗ್ರಾನೈಟ್ ಬಾರ್ಡರ್ನ. ಎಷ್ಟು ಲೀಟರ್ ಸಂಪ್ ಕೊಡಿದೆ ಸರ್ ಇದು? ಸರ್ ಒಂದು 10,000 ಲೀಟರ್ ಇರುತ್ತೆ ಸರ್. ವಿತ್ ಲಾಕ್ ಆಯ್ತು? ವಿತ್ ಲಾಕ್. ಹೌದು ಸರ್. ಫಸ್ಟ್ ಟೈಮ್ ನೋಡ್ತಾ ಇರೋದು ಸರ್ FRP ಇಲ್ಲಿ ಲಾಕ್ ಬಂದಿದೆ. ಹೌದು ಸರ್, ಚೆನ್ನಾಗಿದೆ. ಈ ಪಾರ್ಕಿಂಗ್ ಟೈಲ್ಸ್ ಎಷ್ಟಾಯ್ತು ಸರ್? ಈ ಪಾರ್ಕಿಂಗ್ ಟೈಲ್ ನಾವು ನೋಡ್ಬೋದು ಸರ್, ಇದು ತುಂಬಾ ಹಳೆ ಮಾಡೆಲ್ ಇಂದ. ಆಮೇಲೆ ಇದು 1x1 ಸೈಜ್ ಇರೋದ್ರಿಂದ 30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ ಸರ್ ನಮಗೆ. ಕ್ಲಾಡಿಂಗ್ ಬಗ್ಗೆ ಹೇಳಿ. ಕ್ಲಾಡಿಂಗ್ ಅಷ್ಟೇನೆ. ಕ್ಲಾಡಿಂಗು ಆಲ್ಮೋಸ್ಟ್ 2x4 ಕ್ಲಾಡಿಂಗ್. ಇದು ಜಾಸ್ತಿ ಮಾರ್ಕೆಟ್ ಅಲ್ಲಿ ಓಡ್ತಾ ಇರೋದು ಇದೇ ಡಿಸೈನ್ಸ್. ಈಗ ಏನಂದ್ರೆ ಕೆಫೆಷನ್ ಕಲರ್ ಅಂತ ಏನ್ ಮಾತಾಡೋದಿಲ್ಲ ಈಗ, ಇದನ್ನ ಸ್ವಲ್ಪ ಎಲ್ಲ ಜನ ಲೈಕ್ ಮಾಡ್ತಾ ಇದಾರೆ. ಇದನ್ನೇನಂತ ನಾವು ಪೇಂಟಿಂಗ್ ನೋಡ್ಬೋದು ಸರ್. ಪೇಂಟಿಂಗ್ ಬಾಡಿ ಕಲರ್ ಆಲ್ಮೋಸ್ಟ್ ಸ್ವಲ್ಪ ಲೈಟ್ ಶೇಡ್ ಅದಕ್ಕೆ ಹೋಗಿದೀವಿ. ಆಮೇಲೆ ಅದ್ರ ಪ್ರಕಾರನೇ ಟೈಲ್ಸ್ ಕೂಡ ಪ್ಲಾನ್ ಮಾಡಿದೀವಿ ಸರ್. ಪ್ಲಾನ್ ಮಾಡಿರೋದು ಟೈಲ್ಸ್ ಮತ್ತೆ ಅದಕ್ಕಾಗಿ ಡಾರ್ಕ್ ಏನೋ ಬ್ಲಾಕ್ ಕಲರ್ದು ಬಾರ್ಡರ್ ಕೂಡ ತಗೊಂಡು. ಅದು ಟೈಲ್ಸ್ ಅಲ್ವಾ? ಅದನ್ನು ಟೈಲ್ಸ್ ಏನೇ ಸರ್. ಓಕೆ ಓಕೆ. ಫುಲ್ ಲೈಟ್ ತಗೊಂಡಿರೋದ್ರಿಂದ ನಮ್ಗೆ ಈ ಸ್ಪೇಸ್ ನಮ್ಗೆ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇದೆ. ಆಮೇಲೆ ನಾವು ಇದು ಸ್ಟೆಪ್ಸ್ ಕೂಡ ನೋಡ್ಬೋದು ಸರ್. ಸ್ಟೆಪ್ಸ್ ಕೂಡ 2 ಸ್ಟೆಪ್ ಕೊಟ್ಟಿದ್ದೀವಿ. 2 ಸ್ಟೆಪ್ ತುಂಬಾ ವೈಡ್ ಆಗಿದೆ ಸರ್. ತುಂಬಾ ದೊಡ್ಡದಾಗಿದೆ. ಇಷ್ಟೇ ಕೊಟ್ಟಿಲ್ಲ, ಕಂಪ್ಲೀಟ್ ಆಗಿ ಫುಲ್ ದೊಡ್ಡದಾಗಿ ತಗೊಂಡಿದ್ದೀವಿ ಸರ್. ಅದನ್ನ ನಮಗೆ ಎಂಟ್ರಿ ಸ್ವಲ್ಪ ಲಕ್ಸುರಿ ಅಂತ. ಇಲ್ಲೊಂಚೂರು ನೋಡೋಣ ಬನ್ನಿ ಸರ್. ಈ ಜಾಗನ ಇದು ನೋಡ್ಬೋದು ಸರ್. ಆಕ್ಚುಲಿ ಎಲ್ಲಾ ಮನೆಗೂ ಈ ಗೋಡೆ ತಂದು ಇಲ್ಲಿ ಕಟ್ಟಿರ್ತೀವಿ ಸರ್ ಮೀನ್ಗೆ. ಇದ್ರಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ ನಾವು ಆರಾಮಾಗಿ ಓಡಾಡೋಷ್ಟು ಸ್ಪೇಸ್ ಇದೆ ಸರ್. ಇಲ್ಲಿ ನಮ್ಗೆ ಒಂದು ಟ್ಯಾಪ್ ಕೊಟ್ಟಿದ್ದೀವಿ. ಬೈ ಎನಿ ಚಾನ್ಸ್ 2 ವೀಲರ್ನು ಕೂಡ ಇದ್ರೊಳಗಡೆ ಪಾರ್ಕ್ ಆಗ್ಬೋದು. ಊರಿಗೆ ಹೋಗೋದಿದ್ರೆ ಇಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡಿಬಿಟ್ಟು ಹೋಗ್ಬೋದು. ಮತ್ತೆ ಇಲ್ಲಿ ನಮಗೆ ಕಂಪ್ಲೀಟ್ಲಿ ಮೀಟರ್ ಬೋರ್ಡ್ ಇದಕ್ಕೆಲ್ಲ ವ್ಯವಸ್ಥೆಯಲ್ಲಿ ಮಾಡ್ಕೊಟ್ಟಿದೀವಿ. ಮತ್ತೆ ಇಲ್ಲಿ ಕಾಲು ಉಜ್ಕೊಳಕ್ ಅಂತ ಹೇಳಿ ಒಂದು ಕಲ್ಲು ಮತ್ತೆ ಚಿಕ್ಕದೇನೋ ಮ್ಯಾಟ್ ಗೀಟ್ ಹೋಗಿ ಇದೊಂದು ಬ್ಯಾಂಡ್ ಹಾಕಿದ್ರೆ ಇಲ್ಲಿ ನೋಡುವ ಸರ್. ಒಂದು ಕಾಂಕ್ರೀಟ್ ಅಲ್ಲಿ ಒಂದು ಬ್ಯಾಂಡ್ ಹಾಕಿದೀವಿ. ಇದು ಯಾಕಂದ್ರೆ ಫಸ್ಟ್ ಇದು ಗೋಡೆ ಓಪನ್ ಇಟ್ಕೊಳ್ಳೋಣ ಅಂತ ಪ್ಲಾನ್ ಮಾಡಿದ್ವಿ. ಇದು ಒಂದೇನಾ ಸರ್? ಇದು ಎಲ್ಲ ಒಂದೇ ಮರದು, ಬಟ್ ಪಾಲಿಶ್ ಮಾಡಿದೀವಿ ಸರ್. ಪಾಲಿಶ್ ಹಾಕಿದ್ದೀರಾ ಅಲ್ವಾ? ಪಾಲಿಶ್ ಮಾಡಿದೀವಿ. ಹೌದು. ಇದು ಜಾಲಿ ವರ್ಕ್. ಜಾಲಿ ವರ್ಕ್. ಹೌದು ಸರ್. ಓಕೆ ಓಕೆ. ಜಾಲಿ ವರ್ಕ್ ತೋರಿಸ್ಬೋದು ಸರ್ ಎಷ್ಟು ನೀಟಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ಸರ್. ಇದು ಜಾಲಿಯಲ್ಲಿ ಎಲ್ಲಿಂದ ಪ್ರೊಕ್ಯೂರ್ ಮಾಡ್ತೀರಾ ಸರ್? ಸರ್ ಜಾಲಿಯ ನಿಯರ್ ಬೈ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಇತ್ತು ಅಂತಂದ್ರೆ ಆ ಕಡೆ ಹೆಬ್ಬಾಳ ಆ ಕಡೆಯಿಂದ ತರ್ತೀವಿ. ಇಲ್ಲ ಅಂತಂದ್ರೆ ಇಲ್ಲಿ ಕ್ವಾಂಟಿಟಿ ತರ ಸ್ವಲ್ಪನೇ ತಗೊಂತೀವಿ ಅಂದ್ರೆ ಇಲ್ಲಿ ನಿಯರ್ ಬೈ ಲೋಕಲ್ ಅಲ್ಲಿ ತಗೊಂತಾರೆ. ಹೆಬ್ಬಾಳದ ಹತ್ರ ಚೆನ್ನಾಗಿ ಸಿಗುತ್ತೆ ಸರ್. ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಸರ್, ಅಂಗಡಿಗಳೆಲ್ಲ ಜಾಸ್ತಿ ಇದೆ ಅಲ್ಲೇ. ಬನ್ನಿ ಇಲ್ಲಿ ಡೋರ್ ನೋಡ್ಬಿಡೋಣ ಇವಾಗ. ಸರ್ ಈ ಡೋರ್ ತುಂಬಾ ಯೂನಿಕ್ ಆಗಿದೆ ಸರ್. ಸರ್ ಡೋರ್ ನೋಡ್ಬೋದು, ತುಂಬಾ ಯೂನಿಕ್ ಆಗಿದೆ. ಮತ್ತೆ ಇದಕ್ಕೂ ಕೂಡ ಕಾರ್ವಿಂಗ್ಸ್ ಆಗಿದೆ, ಫ್ರೇಮ್ಗೂ ಕೂಡ. ಸೊ ಇದಕ್ಕೇನು ಮ್ಯಾಚ್ ಆಗ್ತಿದೆಯಲ್ಲ ಅದೇ ಥರದ ಕಾರ್ವಿಂಗ್ಸ್ ಎಲ್ಲ ಮ್ಯಾಚ್ ಅಪ್ ಆಗಿದೆ. ಅಂಡ್ ಆಮೇಲೆ ಇದಕ್ಕೆ ಬ್ರಾಸ್ ಇರ್ಬೋದು, ಹ್ಯಾಂಡಲ್ ಇರ್ಬೋದು. ಮತ್ತೆ ಅದೇ ಸರ್ ಪಟ್ಟಿ ಡೋರ್ ಬರ್ತಾ ಇತ್ತಲ್ಲ, ಅದೇ ಫಾರ್ಮೆಟ್ ಅಲ್ಲೇ ಇದು ಕಂಪ್ಲೀಟ್ ಆಗಿ ಬಂದಿರೋದು. ಇಲ್ಲಿ ಫ್ರೇಮ್ಗೂ ಕೂಡ ಇದು ಮಾಡಿದಿರಲ್ವಾ? ಫ್ರೇಮ್ಗೂ ಕೂಡ ಕಾರ್ವಿಂಗ್ ಬಂದಿದೆ. ಆಮೇಲೆ ನಮಗೆ ಪಟ್ಟಿ ಡೋರ್ ಅಂತ ಕರಿತೀವಲ್ಲ ಸರ್, ಡೋರ್ ಬಂದಿದೆ. ಅದಾದ್ಮೇಲೆ ನಮಗೆ ಎಕ್ಸಾಕ್ಟ್ಲಿ ಬ್ರಾಸ್ ಇದನ್ನೆಲ್ಲಾನು ಕೂಡ ಇಂಟಿಗ್ರೇಟ್ ಮಾಡಿದೀವಿ. ಸೊ ಇದೇನಂತಂದ್ರೆ ಒಂದು ಯೂನಿಕ್ ಆಗಿ ಕಾಣಿಸ್ತಾ ಇದೆ ಸರ್. ಫಸ್ಟ್ ಅಲ್ಲಿ ಇದು ಪಟ್ಟಿ ಬರೋದು, ಪಟ್ಟಿ ಒಂದು ಮಿಸ್ ಆಗಿದೆ. ಪಟ್ಟಿ ಹೆವಿ ಇದೆ ಸರ್. ಇದು ಆಕ್ಚುಲಿ ಇದು ಗ್ರೇನ್ಸ್ ತುಂಬಾ ಚೆನ್ನಾಗಿದೆ ಸರ್. ಹೌದು ಸರ್. ಸರ್ ಇದು ಟೋಟಲ್ ಆಗಿ ಎಂಟೈರ್ ಆಗಿ ಡೋರು, ಫಿಟ್ಟಿಂಗ್ಸ್, ಈ ಫ್ರೇಮು, ಲಾಕು ಎಲ್ಲ ಸೇರಿ ಎಷ್ಟಾಯ್ತು ಸರ್? ಸರ್ ಇದೊಂದು ನಮ್ಗೆ ಒಂದು 60-65 ಸಾವಿರ ಬಂದಿರುತ್ತೆ. 65? ಹೌದು ಸರ್. ಹೆವಿ ಇದೆ ಡೋರು. ಈ ಥಿಕ್ನೆಸ್ ತೋರಿಸಬಹುದು. ಸೊ ನೋಡಿದ್ರೆ ನನ್ನ ಪ್ರಕಾರ ಇದು ಆಲ್ಮೋಸ್ಟ್ ಬರ್ಮಾ ತರಾನೇ ಅನ್ಸುತ್ತೆ ಸರ್. ಬರ್ಮಾ ಬಾರ್ಡರ್ ಇರಬಹುದು, ಬರ್ಮಾ ತರಾನೇ ಅನ್ಸುತ್ತೆ. ಸ್ವಲ್ಪ ಥಿಕ್ನೆಸ್ ನೋಡಬಹುದು ಸರ್. ಈ ಗ್ರೇನ್ಸ್ ಕಮ್ಮಿ ನಮಗೆ ಆಕ್ಚುಲಿ ಅಷ್ಟು ಕ್ಲಾರಿಟಿ ಕಾಣಲ್ಲ ಸರ್, ಸಿಗೋದಿಲ್ಲ. ಇಲ್ಲಿ ಕಾಣಿದೆ ಪಾಲಿಶ್ ಚೆನ್ನಾಗಿ ಹಾಕಿದ್ರೆ. ಥಿಕ್ನೆಸ್ ಜಾಸ್ತಿ ಅಲ್ವಾ ಸರ್ ಇದು? ಥಿಕ್ನೆಸ್ ಜಾಸ್ತಿ ಸರ್. ಆಮೇಲೆ ಇನ್ನೊಂದು ಕೋಟ್ ಪಾಲಿಶ್ ಕೂಡ ಪೆಂಡಿಂಗ್ ಇನ್ನ ಮಾಡಬೇಕಾ ಸರ್? ಹೌದು ಸರ್. ಓಕೆ ಓಕೆ. ಗುರುಪ್ರವೇಶ ಟೈಮ್ ಅಂತ ಹೇಳಿ ಇನ್ನೊಂದು ಕೋಟ್ ಸಿಂಗಲ್ ಕೋಟ್ ಪೇಂಟ್ ಕೂಡ ಪೆಂಡಿಂಗ್ ಇಟ್ಕೊಂಡಿರ್ತೀವಿ. ಅದ್ರ ಜೊತೆ ಇದು ಕೂಡ ಪೆಂಡಿಂಗ್ ಇರುತ್ತೆ ಸರ್. ಓಕೆ ಓಕೆ ಸರ್. ಇವಾಗ ಫಸ್ಟ್ ಫ್ಲೋರಿಂಗ್ ಹೇಳ್ಬಿಡೋಣ ಸರ್. ಫ್ಲೋರಿಂಗ್ ನೋಡಬಹುದು ಸರ್, ಡಿಫ್ರೆಂಟ್ ಟೈಲ್ಸ್ ಇದೆ. ನಾವು ಯಾವ ಮನೆಯಲ್ಲಿ ಯೂಸ್ ಮಾಡಿಲ್ಲ. ಸ್ಮಾರ್ಟ್ ಮಾರ್ಬಲ್. ಹೌದು ಸರ್. 6x4 ಸೈಜ್ದು. ಆಲ್ಮೋಸ್ಟ್ ಇದರಲ್ಲಿ ಏನಂತಂದ್ರೆ ವೈಟ್ ವಿತ್ ಗ್ರೀನ್ ಒಂದು ಯೆಲ್ಲೋ ಶೇಡ್ಸ್ ಮಿಕ್ಸ್ ಇದೆ. ಸ್ವಲ್ಪ ಇದು ಹೊಸದಾಗಿ ಸೆಲೆಕ್ಟ್ ಮಾಡಿರೋದು. ತುಂಬಾ ಗ್ರ್ಯಾಂಡ್ ಆಗಿದೆ ಸರ್. ನೋಡಬಹುದು ಕಿಚನ್ ಕಂಪ್ಲೀಟ್ ಆಗಿ ಒಂದು ಗ್ರ್ಯಾಂಡ್ ಲುಕ್ ಬಂದಿದೆ ಸರ್. ಲುಕ್ ಕೊಡ್ತಾ ಇದೆ ಸರ್. ಎಷ್ಟು ಕಾಸ್ಟ್ ಎಷ್ಟು ಸರ್ ಇದ್ರದ್ದು? ಸರ್ ಇದು ಆಲ್ಮೋಸ್ಟ್ ನಮಗೆ 130 ಇಂದ 150 ರೂಪೀಸ್ ಗಂಟ ಆಗಿದೆ ಸರ್. 150 ರೂಪೀಸ್ ಗಂಟ ಆಗಿದೆ. ಓಕೆ. ಅಂಡ್ ಸ್ಮಾರ್ಟ್ ಮಾರ್ಬಲ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಏನಿದೆ. ಆಮೇಲೆ ವೈಟ್ ಕಲರ್ ಅಲ್ಲಿ ತಗೊಂಡ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಅದೊಂದು ನಮಗೆ ಸ್ವಲ್ಪ ಹೊಡೆತ ಬೀಳೋದು ಸರ್. ಈ ಹಾಲ್ ಸೈಜ್ ಏನಿದೆ ಸರ್ ಇದು? ಸರ್ ಈ ಹಾಲ್ ಸೈಜ್ ಅಷ್ಟೇನೆ ನಮಗೆ ಅಗಲ ಬಂದ್ಬಿಟ್ಟು ನಮಗೆ ಒಂದು 16-17 ಅಡಿ ಸಿಗ್ತಾ ಇದೆ. ಹಿಂಗ್ ಲೆಂತ್ ಒಂದು 15 ಸಿಗ್ತಾ ಇದೆ ಸರ್. 15 ಸಿಗ್ತಾ ಇದೆ. ಆಮೇಲೆ ಇಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್ ನ ಪ್ಲಾನ್ ಮಾಡ್ಕೊಂಡಿದೀವಿ. ಅದಾದ್ಮೇಲೆ ಡೋರ್ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಬೇಕಾದ್ರೆ ಒಂದು
ಏನೊಂದು ಪಾರ್ಟಿಷನ್ ಥರನೂ ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ ಈ ಥರ. ಬಟ್ ಏನು ಪರವಾಗಿಲ್ಲ, ಓಪನ್ ಆಗಿರಲಿ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಮನೆ ವೆಂಟಿಲೇಷನ್ ಒಳ್ಳೆ ಇದೆ ನೋಡಿ ಸರ್. ಇಲ್ಲಿ ಇಲ್ಲೊಂದು ವೆಂಟಿಲೇಷನ್ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಸ್ಪೇಷಿಯಸ್ ಆಗಿದೆ. ಆಮೇಲೆ ಇವಾಗ ಇಲ್ಲೂ ಕೂಡ ಟಿವಿ ಯೂನಿಟ್ ಈ ವಾಲ್ಗೆ ಅಂತ ಹೇಳ್ಬಿಟ್ಟು ಹೈಲೈಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಈ ವಾಲ್ಗೆ ಅಂತ ಮಾಡಿರೋದ್ರಿಂದ ವಿಂಡೋಗಳು ಹಿಂಗೆ ಸ್ಟ್ರೈಟ್ 2 ವಿಂಡೋಗಳು ಕೊಟ್ಟಿದ್ದೀವಿ. ಅಂಡ್ ಈ ಕಡೆ ಕಂಪ್ಲೀಟ್ ಆಗಿ ಈ ಸಿಟ್ಟಿಂಗ್ ಏರಿಯಾ, ಇಲ್ಲಿ ಎಲ್ ಶೇಪಲ್ಲಿ ಸಿಟ್ಟಿಂಗ್ ಏರಿಯಾ ಕೊಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಒಳ್ಳೆ ಕೆಲಸ ಸರ್. ಹಂಗಾಗಿ ಫುಲ್ ವೆಂಟಿಲೇಷನ್ ಚೆನ್ನಾಗಿ ಬಂದಿದೆ. ಈ ಫಾಲ್ ಸೀಲಿಂಗ್ ನಮ್ದ್ರಲ್ಲೇ ಕವರ್ ಅಪ್. ನಿಮ್ದೇನಾ ಸರ್ ಇದು? ಪ್ರೊಫೈಲ್ ಲೈಟ್ ಹಾಕಿ ಮಾಡಿದ್ದೀವಿ. ಪ್ರೊಫೈಲ್ ಲೈಟ್ ಹಾಕಿ ಇಂಟಿಗ್ರೇಟ್ ಮಾಡಿದ್ದೀವಿ. ಕಂಪ್ಲೀಟ್ ಐಲ್ಯಾಂಡ್ ತೊಗೊಂಡ್ಬಿಟ್ಟು ಪ್ರೊಫೈಲ್ ಲೈಟ್ ಹಾಕ್ಬಿಟ್ಟಿದ್ದೀರಾ? ಹೌದು ಸರ್, ಇಲ್ಲಿಂದ ಅಲ್ಲಿವರೆಗೂ ತೊಗೊಂಡಿದ್ದೀವಿ ನೋಡಿ ಸರ್. ಇಲ್ಲಿ ಪೈರಲ್ಲೂ ಒಂದು ಕೊಟ್ಟಿದ್ದೀರಾ? ಪೈರಲ್ಲೂ ಕೊಟ್ಟಿದ್ದೀವಿ ಸರ್. ಒಳ್ಳೆ ಕೆಲಸ ಸರ್, ಇದು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಸೊ ಆಲ್ಮೋಸ್ಟ್ 1 ಲ್ಯಾಕ್ದು ಇಂಟೀರಿಯರ್ ನಿಮ್ಮ ಕಡೆಯಿಂದ ಬಂದಿದೆ. 1 ಲ್ಯಾಕ್ ಗಂಟ ಬಂದಿದೆ ಸರ್. ಬನ್ನಿ ಸರ್, ದೇವ್ರ ಮನೆ ತೋರಿಸಿ ಸರ್. ಇಲ್ಲಿ ಸರ್ ದೇವ್ರ ಮನೆ ನೋಡ್ಬೋದು, ಮೇಲೆ ಒಂದು ಆರ್ಚ್ ಮಾಡ್ಕೊಂಡಿದ್ದಾರೆ, ಒಂದು ಗೋಪುರ ತೊಗೊಂಡಿದ್ದಾರೆ. ಆಮೇಲೆ ಇನ್ನೂ ಸ್ವಲ್ಪ ಇಂಟೀರಿಯರ್ ಬ್ಯಾಲೆನ್ಸ್ ಇದೆ. ಓಕೆ, ಇಂಟೀರಿಯರ್ ಮಾಡ್ಕೊಳ್ಳೋ ಟೈಮಲ್ಲಿ ಇದಕ್ಕೆಲ್ಲ ಪ್ಯಾನಲಿಂಗ್ ಎಲ್ಲ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಪ್ರಭಾವಳಿ ಹಾಕೊಂತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇಲ್ಲಿನ ಬೀಡಿಂಗ್ ಅದನ್ನೆಲ್ಲ ಏನು ಕೊಟ್ಟಿಲ್ಲ. ಜಸ್ಟ್ ಇದೆಲ್ಲನೂ ಬರೀ ಫ್ರೇಮ್ ಒಳಗಡೆನೆ ಡಿಸೈನ್ ಮಾಡಿರೋದು. ಮತ್ತು ಇದು ಸಿ ಶೇಪ್ ಫ್ರೇಮ್ ತೊಗೊಂಬಂದ್ಬಿಟ್ಟು ಮಾಡಿರೋದು. ಕಂಪ್ಲೀಟ್ಲಿ ಗ್ಲಾಸ್ ಸರ್. ಈ ಹ್ಯಾಂಡಲ್ ತುಂಬಾ ಪಾಪ್ಯುಲರ್ ಇದೆ. ಹೌದು ಸರ್, ತುಂಬಾ ಮನೇಲಿ ನೋಡಿದ್ದೀನಿ. 2-3 ಬಿಲ್ಡಿಂಗ್ ಅಲ್ಲಿ ನಾವು ಕೂಡ ಮಾಡಿದ್ದೀವಿ. ಓಕೆ, ನೋಡ್ಬೋದು ಸರ್. ದೇವ್ರ ಮನೆಯೂ ಕೂಡ ಒಳಗಡೆನೂ ಕೂಡ ವಿಡನ್ ಇದನ್ನ ಕೊಟ್ಟಿದ್ದೀವಿ. ಫಾಲ್ ಸೀಲಿಂಗ್ ಹಾಕಿದ್ದೀವಿ. ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. PVC ಫಾಲ್ ಸೀಲಿಂಗ್. ಹೌದು ಸರ್. ಸರ್ ಸೈಜ್ ಏನು ದೇವ್ರ ಮನೆದು? ಸರ್ ಸೈಜ್ ಬಂದ್ಬಿಟ್ಟು ನಮಗೆ 4x5 ಸಿಗುತ್ತೆ ಸರ್. ಇದು 4x5 ಸಿಗುತ್ತೆ ನಮಗೆ. ಫುಲ್ ಹೈಟ್ಗೆ ನಮಗೆ ಟೈಲ್ಸ್ ಬಂದಿದೆ, 7 ಫೀಟ್ 8 ಫೀಟ್ ವರೆಗೂ. ಅದಾದ್ಮೇಲೆ ನಮಗೆ ಗೋಲ್ಡ್ ಬಿಲ್ಡಿಂಗ್ನ ಕವರ್ ಅಪ್ ಮಾಡಿದ್ದೀವಿ. ಆಮೇಲೆ ಕೆಳಗಡೆ ಫ್ಲೋರಿಂಗ್ ಸ್ವಲ್ಪ ಚೇಂಜ್ ಇದೆ ಸರ್. ಕೆಳಗಡೆ ಫ್ಲೋರಿಂಗ್ ಕೂಡ ಹಾಲಲ್ಲಿಗೂ ಅದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ ಸರ್. ಓಕೆ 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 ಸರ್, ಓಪನ್ ಕಿಚನ್ನು ಸೈಜ್ ಏನಿದೆ ಸರ್? ಕಿಚನ್ ಸೈಜ್ ನಮಗೆ ಆಲ್ಮೋಸ್ಟ್ ಇದನ್ನು ಕೂಡ ನಮಗೆ ಪಾರ್ಕಿಂಗ್ ಬಿಟ್ಟು ಮಿಕ್ಕಿದೆಲ್ಲ ಕಿಚನ್ಗೆ ಉಳಿದಿದೆ ಸರ್. ಹತ್ತತ್ರ ನಮಗೊಂದು 12 ಅಡಿ 13 ಅಡಿ ಅಗಲ ಸಿಗುತ್ತೆ ಒಳಗಡೆ, ಮತ್ತೆ ಸ್ಪೇಸು. ಆಮೇಲೆ ಲೆಂತ್ನು ಕೂಡ ನಮಗೆ ಹತ್ತತ್ರ ನಮ್ಗೆ 15 ಅಡಿ ಮೇಲೆ ಸಿಗುತ್ತೆ ಸರ್. 15 ಅಡಿ ಮೇಲೆ ಸಿಗುತ್ತೆ. ನೋಡ್ಬೋದು ಸರ್, ಕೌಂಟರ್ ಪೂರ್ತಿ ಅಲ್ಲಿಂದ ಇಲ್ಲಿವರೆಗೂ ಕೌಂಟರ್ ಕೊಟ್ಟಿದ್ದೀವಿ. ಓಕೆ. ಸೊ ಕೌಂಟರ್ ಕೊಟ್ಟಿದ್ದ ಜೊತೆನಲ್ಲಿ ಇಲ್ಲಿಗೆ ನಾವು ಒಂದು ಸ್ವಲ್ಪ ಸ್ಟೋರೇಜ್ಗೆ ಅಂತ ಹೇಳ್ಬಿಟ್ಟು ಫಸ್ಟ್ ಫ್ರಿಡ್ಜ್ ಪಾಯಿಂಟ್ ಅದಿದೆ ಅಂತ ಕೊಡ್ತಾ ಇದ್ವಿ. ಬೇಡ ಅಂತ ಹೇಳಿ ಸ್ಟೋರೇಜ್ ತೊಗೊಂಡಿದ್ದಾರೆ. ಅಂಡ್ ಆಮೇಲೆ ಸ್ವಲ್ಪ ಸಿಂಕ್ನ ಪೂಜೆ ರೂಮ್ ಆ ಕಡೆ ಎಂಡಿಗೆ ಬೇಡ ಅಂತೇಳಿ ತುಂಬಾ ಲಾಂಗ್ ಆಗುತ್ತೆ ಅಂತೇಳಿ ಇಲ್ಲಿ ಮಧ್ಯದಲ್ಲಿ ಅಂತ ಹೇಳಿ ಸಿಂಕ್ ಮಾಡಿ ಗ್ರಾನೈಟ್ ಸಿಂಕ್ ತಗೊಂಡಿದ್ದಾರೆ. ಹೌದು. ಓಕೆ ಓಕೆ ಓಕೆ. ಆಮೇಲೆ ಅದಕ್ಕೆ ಎಕ್ಸಾಕ್ಟ್ ಆಗಿ ಅದ್ರ ಎದುರುಗಡೆನೆ ವಿಂಡೋ ಕೊಟ್ಟಿದ್ದೀವಿ. ವಿಂಡೋ ನೋಡಬಹುದು, ಚಿಕ್ಕದಾಗಿ ಏನಿಲ್ಲ, ದೊಡ್ಡದಾಗೆ ಇದೆ. ಆಲ್ಮೋಸ್ಟ್ ನಮಗೆ ಒಂದು 5x3 ಸೈಜ್ ಇದೆ ಸರ್. ಇದು ಜಾಗ್ವಾರ್ ಹಾಕೊಟ್ಬಿಡಿ. ಜಾಗ್ವಾರ್, ಹೌದು ಸರ್, ಎಲ್ಲ ಜಾಗ್ವಾರ್ ಇದೆ. ಓಕೆ ಓಕೆ. ಆಮೇಲೆ ಟೈಲ್ಸ್ ನೋಡ್ಬೋದು ಸರ್. ಕಿಚನ್ ಒಳಗಡೆ ಫುಲ್ ಲೈಟ್ ನಮಗೆ ಒಂದು 4 ಅಡಿನ ಅಲ್ಲ, ಹತ್ತತ್ರ ನಮಗೆ ಫುಲ್ ಹೈಟ್ಗೆ ಅಂತ ನಮ್ಗೆ 6 ಅಡಿ ಟೈಲ್ಸ್ ಬಂದಿದೆ ಸರ್. ಹೌದು ಸರ್, 6 ಅಡಿ ಹೈಟ್ಗೆ ಫುಲ್ ಟೈಲ್ಸ್ ಬಂದ್ಬಿಟ್ಟಿದೆ. ಆ ಎಂಟೈರ್ ಏರಿಯಾ ಅಲ್ಲಿಂದ ಅಲ್ಲಿವರೆಗೂ ಕೂಡ ಕವರ್ ಅಪ್ ಆಗಂಗೆ ಅಂತ ಹೇಳ್ಬಿಟ್ಟು ಟೈಲ್ಸ್ ಕೊಟ್ಬಿಟ್ಟಿದ್ದೀವಿ. ಟೈಲ್ಸ್ ಕೂಡ ಗಲೀಜ್ ಆಗದೆ ಇರೋ ಥರ ಕಲರ್ ಸೆಲೆಕ್ಟ್ ಆಗಿದೆ ಸರ್. ಆಮೇಲೆ ಇದೆಲ್ಲ ವಾಷಬಲ್. ಇದು ಕೂಡ ಏನು ಡಸ್ಟ್ ಹೋಗಿ ಆಯಿಲ್ ಅಟ್ಯಾಕ್ ಆಗೋ ಥರದ್ದು ಏನಿರಲ್ಲ, ಅದು ನೀಟಾಗಿದೆ ಸರ್. ಆಮೇಲೆ ಕೌಂಟ್ರೂ ಅಷ್ಟೇ. ಇವಾಗ ನಾವು ಹೆಂಗೆ ಪ್ರಾವಿಷನ್ ಹೆಂಗೆ ಕೊಟ್ಟಿದ್ದೀವಿ ಅಂದ್ರೆ ನೋಡಿ ಸರ್, ನಮ್ದು ಇಂಟೀರಿಯರ್ ಇಲ್ಲ ಅಂತಂದಾಗ ಎಕ್ಸಾಕ್ಟ್ಲಿ ಈ ಥರ ಮಾಡ್ಕೊಡ್ತೀವಿ ಸರ್. ಕಟ್ಟೆ ಕಟ್ಕೊಡ್ತೀವಿ ಎಲ್ಲ ಎಲ್ಲೆಲ್ಲಿ ಕೂತ್ಕೋಬೇಕಂತ ಹೇಳ್ಬಿಟ್ಟು. ಅದ್ರ ಮೇಲ್ಗಡೆ ಎಕ್ಸಾಕ್ಟ್ಲಿ ಈ ಥರ ಕೌಂಟರ್ ಹಾಕ್ಬಿಟ್ಟು ಕೌಂಟ್ರಿಗೆ ಒಬ್ಬೊಬ್ರು ಈ ಥರ ಡಿಸೈನ್ ಕೇಳ್ತಾರೆ, ಒಬ್ಬರು ಇದ್ರ ಮೇಲ್ಗಡೆ ಪಟ್ಟಿ ಬೇಕಂತ ಹೇಳ್ತಾರೆ. ಸೊ ಒಟ್ಟಿನಲ್ಲಿ ನೀರು ಆಚೆ ಬೀಳಿದ್ರೆ ಹಂಗೆ ಒಂದು ಪ್ರಾವಿಷನ್ ಮಾಡಿಸ್ಕೊಂತಾರೆ. ಇದು ಮತ್ತೆ ಇದಕ್ಕೆ ಒಂದು ಸ್ಕರ್ಟಿಂಗ್ ಹಾಕ್ಬಿಟ್ಟು ಅದನ್ನೊಂದು ಏನು ನೋಸಿಂಗ್ ಮಾಡಿಬಿಟ್ಟು ರೆಡಿ ಮಾಡಿ ಕೊಟ್ಬಿಡ್ತೀವಿ ಸರ್. ಸರ್ ಕೆಳಗಡೆ ನಿಮ್ಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಕಟ್ಟೆ ಕಟ್ಟಿರ್ತಾರಲ್ವಾ? ಎಕ್ಸ್ಟ್ರಾ ಒಂದು ಕಟ್ಟೆ ಇರುತ್ತೆ ಸರ್. ಯಾಕಂದ್ರೆ ಪ್ಲಂಬಿಂಗ್ ಲೈನ್ ಅದೆಲ್ಲ ಹೋಗಿರುತ್ತಲ್ಲ, ಟ್ಯಾಪ್ಗೆ ಹೋಗಿರುತ್ತೆ, ಸಿಂಕ್ಗೆ ಹೋಗಿರುತ್ತೆ, ಅದೆಲ್ಲ ಹೋಗಿರೋದ್ರಿಂದ ಇಲ್ಲೊಂದು ಸ್ಟೆಪ್ ಅಪ್ ಆಗಿರುತ್ತೆ. ಬಟ್ ಇದಕ್ಕೆ ಡೋರ್ ಹಾಕೊಂಡ್ರು ಅಂತಂದ್ರೆ ಈಸಿ ಆಗಿದೆ. ಆಮೇಲೆ ಅದ್ರೊಳಗಡೆ ನೀರು ಹೋಗಲ್ಲ, ಏನನ್ನ ಬಿತ್ತು ಅಂತ. ಒಳ್ಳೆ ಕೆಲಸ ಇದೆ. ಅಲ್ಲಿ ಇಲ್ಲಿ ಬಂದಿ ಅಂತಂದ್ರೆ ಎಲ್ಲ ಮಿಕ್ಸಿ ಅದನ್ನೆಲ್ಲ ಓಡ್ಸಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೂಡ ಎಲೆಕ್ಟ್ರಿಕಲ್ ಪ್ರಾವಿಷನ್ಸ್ ಕೊಟ್ಟೈತೆ. ಲೀಜಾನಾ ಸರ್? ಹೌದು ಸರ್, ಲೀಜಾ ಸರ್. ಎಲ್ಲ ಸ್ವಿಚಸ್ ಎಲ್ಲ ಲೀಜಾ ಸರ್. ಇಲ್ಲಿ ನೋಡ್ಬೋದು ಸರ್, ಒಳಕಲ್ಲು ಎಕ್ಸ್ಪೆಷಲಿ ಇದ್ರ ಮೇಲ್ಗಡೆನೆ ಇಂಟಿಗ್ರೇಟ್ ಮಾಡಿ ಇಲ್ಲೇ ಒಳಕಲ್ ಹಾಕಿದ್ದೀರಾ? ಡಿಫ್ರೆಂಟ್ ಆಗಿ ಬಂದಿದೆ ನೋಡಿ ಸರ್. ಇದು ತುಂಬಾ ಚೆನ್ನಾಗಿದೆ. ಕೆಳಗಡೆ ಕಂಪ್ಲೀಟ್ ಆಗಿ ಬ್ಲಾಕ್ ವರ್ಕ್ ಮಾಡ್ಬಿಟ್ಟು ಅದು ಮೇಲ್ಗಡೆನೆ ಒಳಕಲ್ನ ಪ್ಲಾನ್ ಮಾಡ್ಬಿಟ್ಟಿದೀವಿ. ಫುಲ್ ಸಾಲಿಡ್ ಮಾಡ್ಬಿಟ್ಟಿದ್ದೀರಾ ಇದನ್ನ? ಫುಲ್ ಸಾಲಿಡ್ ಮಾಡ್ಬಿಟ್ಟಿದೀವಿ ಸರ್. ಒಳ್ಳೆ ಕೆಲಸ ಸರ್. ಇದು ತುಂಬಾ ಜನ ಕೆಳಗಡೆ ಹಾಕ್ಸ್ತಾರೆ, ಕಷ್ಟ ಅಲ್ಲಿ ಮಾಡೋದು. ಇಲ್ಲಿ ಹಾಕಿದ್ರೆ ನಿಂತ್ಕೊಂಡು ಮಾಡ್ಬೋದಲ್ಲ, ನಿಂತ್ಕೊಂಡು ಆರಾಮಾಗಿ ಕೆಲಸ ಮಾಡ್ಬೋದು, ನೀಟಾಗಿ ಮಾಡ್ಬೋದು ಸರ್. ಏನೇನೋ ಮಾಡ್ಬಿಟ್ಟಿದ್ದಾರೆ ಸರ್ ಇಲ್ಲಿ. ಇದೊಂದು. ಆಮೇಲೆ ಇಲ್ಲೂ ನೋಡ್ಬೋದು ಸರ್, ಇಲ್ಲೂ ಕೂಡ ಕಂಪ್ಲೀಟ್ ಆಗಿ ಸ್ಟೇರ್ ಕೇಸ್ ಕೆಳಗಡೆ ಜಾಗ ವೇಸ್ಟ್ ಹಾಕ್ಬಿಟ್ಟಿಲ್ಲ. ಇಲ್ಲೂ ಕೂಡ ನಾವು ಜಸ್ಟ್ ಇಂಟೀರಿಯರ್ ಬ್ಲಾಕ್ಸ್ ಕ್ಲೋಸ್ ಮಾಡ್ಕೊಂಡ್ರೆ ಸಾಕು. ಇಲ್ಲೆಲ್ಲ ಕಂಪ್ಲೀಟ್ ನಮಗೆ ಸ್ಟೋರೇಜ್ ಆಗೋಗ್ಬಿಡುತ್ತೆ. ಚೈನ್ ಸ್ಟೆಪ್ ಕೊಟ್ಟಿದ್ರಲ್ಲ? ಹೌದು ಸರ್, ಎಲ್ಲ ಕಂಪ್ಲೀಟ್ ಸ್ಟೋರೇಜ್ ನ ಇಲ್ಲ. ವೀಕ್ಷಕರೇ, ಆಕ್ಚುಲಿ ಇಲ್ಲಿ ಚೈನ್ ಸ್ಟೆಪ್ ನಿಮ್ಗೆ ಬೇಕಾಗೋದಿಲ್ಲ, ಅವಾಯ್ಡ್ ಮಾಡ್ಬೋದು. ಇಲ್ಲಿಂದ ಚೈನ್ ಸ್ಟೆಪ್ ಹಾಕೊಳ್ಳೋದು ಒಳ್ಳೇದು, ಮಾಡ್ಕೋಬಹುದು. ಯಾಕಂದ್ರೆ ಇವಾಗ ಮತ್ತೆ ನೋಡಿ ಇಂಟೀರಿಯರ್ ಮಾಡಿದ್ರೆ ಎಲ್ಲ ಸ್ಕ್ವೇರ್ ಮಾಡ್ಬೇಕಾಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಓಕೆ ಸರ್, ಈ ಕಡೆ ಒಳಗೆ ಇಲ್ಲಿ ಹೇಳಿ ಸರ್. ಇಲ್ಲಿ ಬಂದಿದೆ ಅಂತಂದ್ರೆ ಒಂದು ಯುಟಿಲಿಟಿ ಇದೆ. ಯುಟಿಲಿಟಿ ನೋಡ್ಬೋದು ಸರ್, ದೊಡ್ಡದಾಗಿದೆ.
ಆಲ್ಮೋಸ್ಟ್ ನಮಗೆ ಒಂದು 10-12 ಅಡಿ ಲೆಂತ್ ಇದೆ, 4 ಅಡಿ ಅಗಲ ಇದೆ. ಕಂಪ್ಲೀಟ್ ಸಾದ್ರಳ್ಳಿನ ಇಲ್ಲಿ ಕಂಪ್ಲೀಟ್ ಸಾದ್ರಳ್ಳಿ, ಫ್ಲೋರ್ಗೆಲ್ಲ ಸಾದ್ರಳ್ಳಿ ಹಾಕಿದೀವಿ. ಮತ್ತೆ ಇಲ್ಲೆಲ್ಲ ಕೌಂಟ್ರು ಗ್ರಾನೈಟ್ ಅಲ್ಲೇ ಹಾಸನ್ ಗ್ರೀನ್ ಅಲ್ಲಿ ಕೌಂಟ್ರ್ ಮಾಡಿದೀವಿ. ಮತ್ತೆ ಇಲ್ಲೆಲ್ಲ ಸ್ವಲ್ಪ ಡಾರ್ಕ್ ಟೈಲ್ಸ್ ನ ಫುಲ್ ಲೈಟ್ ಗೆ ಹಾಕೊಟ್ಬಿಟ್ಟಿದೀವಿ ಸರ್. ಓಕೆ 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 ಇಷ್ಟು ಬಂದಿದೆ. ಆಮೇಲೆ ಇಲ್ಲಿಗೆ ಸಿಂಕ್ ಇದೆ, ಮತ್ತೆ ಇಲ್ಲಿ ವಾಶ್ ಮಾಡಿ ಇಲ್ಲಿ ಪಕ್ಕಕ್ಕೆ ಇಟ್ಕೋಬಹುದು. ಇಲ್ಲಿ ವಾಷಿಂಗ್ ಮಿಷಿನ್ ಓಡಿಸ್ಕೋಬಹುದು. ಮತ್ತೆ ಇಲ್ಲ ನಾರ್ಮಲ್ ಟ್ಯಾಪ್ ಅದಿದೇನ ನಾವು ಯೂಸ್ ಮಾಡ್ಕೋಬಹುದು. ಪ್ರತಿಯೊಂದು ಪ್ರಾವಿಷನ್ ಇಲ್ಲಿ ಮಾಡಿದೀವಿ ಸರ್. ಚೆನ್ನಾಗಿದೆ, ಸ್ಪೇಸಸ್ ಆಗಿದೆ ಬಿಡಿ ಸರ್ ಇದು. ಇವ್ರಿಗೆ ಬೇರೆ ಅಗತ್ಯನೇ ಇಲ್ಲ ಇದು. ಇಲ್ಲಿ ಕೂಡ ಹಿಂದೆಗಡೆ ಕಾಂಪೌಂಡ್ ಹೋಗಕ್ಕೆ ಒಂದು ಜಾಗ ಕೊಟ್ಟಿದ್ದೀವಿ ಸರ್. ಇಲ್ಲಿ ಡೋರ್ ಇದೆಯಾ? ಡೋರ್ ಇದೆ ಸರ್. ಬಿಡಿ ಸರ್ ಇಲ್ಲಿ ಈ ಡೋರ್ ಯಾವುದು? ಇದು ಸಾಲಿಡ್ ಡೋರಾ ಸರ್? ಇದು ಅದು WPC ಡೋರ್ ಸರ್. ಪೇಂಟ್ ಮಾಡೋದ್ರಿಂದ ನಮಗೆ ನೀಟಾಗಿ ವುಡ್ ತರ ಕಾಣಿಸುತ್ತೆ. ಗೊತ್ತಾಯ್ತು ಗೊತ್ತಾಯ್ತು. ಇದಂತ ಚಿಕ್ಕ ಡೋರಾ ಇದು? ಚಿಕ್ಕದು, ಯಾಕಂದ್ರೆ ಇಲ್ಲಿ ಕಾಂಪೌಂಡ್ ಕಟ್ಟಕ್ಕೆ ಜಾಗ ಬಿಟ್ಟಿರಲ್ಲ, 1.5 ಅಡಿ ಅಷ್ಟೇ ಇರುತ್ತೆ. ಸೊ ಪಕ್ಕದಲ್ಲಿ 1.5 ಅಡಿ ಬಿಟ್ಟಿರ್ತಾರೆ. ಬಟ್ ಈ ಗ್ಯಾಪ್ ಅಲ್ಲಿ ಯಾರು ಬರೋದು ಬೇಡ ಅಂತ ಹೇಳಿ ಈ ತರದ ಫುಲ್ ಫಿಕ್ಸ್ಡ್ ಫ್ರೇಮ್ ಹಾಕ್ಬಿಟ್ಟು ಇದು ಮಾಡಿದೀವಿ. ಎಮರ್ಜೆನ್ಸಿ ಹಿಂಗೆ ಆರಾಮಾಗಿ ಹೋಗ್ಬೋದು ಸರ್. ಏನೋ ಬಿತ್ತು ಮಾಡ್ತು ಅಂದ್ರೆ ಹೋಗಿ ತಗೊಂಡ್ಬಂದ್ಬಿಡ್ಬೋದಲ್ವಾ? ಹೋಗಿ ತಗೊಂಡ್ಬರ್ಬೋದು. ಆಮೇಲೆ ಏನು ಮೇಂಟೆನೆನ್ಸ್ ಇದಕ್ಕೆಲ್ಲ ಸಣ್ಣಕ್ಕಿರೋ ಆರಾಮಾಗಿ ಓಡಾಡ್ಬೋದು. ಒಂದು ಸೇಫ್ಟಿ ತರ ಇರುತ್ತೆ. ಓಕೆ ಓಕೆ ಓಕೆ, ಬನ್ನಿ ಸರ್ ಒಳಗಡೆ ಹೋಗೋಣ. ಕಿಚನ್ ಆಯ್ತು, ಯುಟಿಲಿಟಿ ಆಯ್ತು. ಈ ಕಡೆ ಸರ್ ಇಲ್ಲಿ ಬಂದು ಅಂತಂದ್ರೆ ನೋಡ್ಬೋದು ಒಂದು ವಾಶ್ರೂಮ್ ಇದೆ. ವಾಶ್ರೂಮ್ ಸೆಟಪ್ ನೋಡ್ಬೋದು ಸರ್. ಒಂದು ಪರ್ಫೆಕ್ಟ್ ಇದೆ ಅಂತ ಹೇಳ್ಬೋದು. ಅಲ್ಲಿ ಇಲ್ಲೇ ಒಂದು ಸಿಂಕ್ ಕೊಟ್ಟಿದೀವಿ, ಮತ್ತೆ ಇಲ್ಲೊಂದು ಮಿರರ್ ಪಾಯಿಂಟ್ ಬರುತ್ತೆ, ಮತ್ತೆ ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆ. ಇಲ್ಲೊಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಇದೆ. ಮತ್ತೆ ಇದನ್ನ 7 ಫೀಟ್ಗೆ ಕ್ಲೋಸ್ ಮಾಡ್ಕೊಂಡಿದೀವಿ ಸರ್, ಬಿಕಾಸ್ ಸ್ಟೋರೇಜ್ ಯೂಸ್ ಆಗುತ್ತೆ ಅಂತ ಹೇಳಿ. ಆಮೇಲೆ ಡೋರ್ಸ್ ನೋಡ್ಬೋದು ಸರ್. ಅಲ್ಲಿ ಯುಟಿಲಿಟಿನ ನಾವು ಕ್ಲೀನ್ ಆಗಿ ತೋರ್ಸಕ್ಕಾಗಲಿಲ್ಲ. WPC ಡೋರ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಸರ್. ಎಲ್ಲ ಸಾಲಿಡ್ ವುಡ್ ತರ ಕಾಣಿಸುತ್ತೆ. ಸಾಲಿಡ್ ವುಡ್ ತರ ಕಾಣಿಸ್ತಿದೆ. ಮತ್ತೆ ಒಂದು ಡಿಸೆಂಟ್ ಲುಕ್, ಡಿಸೆಂಟ್ ಡಿಸೈನ್ ಅಲ್ಲಿ ಇದೆ ಸರ್. ಪೇಂಟ್ ಮಾಡಿರೋದು. ಹೌದು ಸರ್. ಸೊ ಇಲ್ಲೂ ಟೈಲ್ಸ್ ಹಾಕಿದ್ದೀರಾ? ಇಲ್ಲೂ ಫುಲ್ ಟೈಲ್ಸ್ ಹಾಕಿದ್ದೀವಿ ಸರ್. 4 ಫೀಟ್ ವರೆಗೂ ಅಪ್ ಟು ಟಾಪ್ ವರೆಗೂ ಟೈಲ್ಸ್ ಹಾಕಿದ್ದೀವಿ. ಸರ್ ಈ ಟ್ಯಾಪ್ ತೋರಿಸ್ಬಿಡೋಣ. ಯುನಿಕ್ ಆಗಿದೆ, ಜಾಗ್ವಾರ್ ಆಗಿದೆ. ಹೌದು ಸರ್. ಸೊ ಇಲ್ಲಿ ಯೂಶುವಲಿ ಇಲ್ಲಿ ಬರುತ್ತೆ, ನೀವು ಸೈಡ್ ಕೊಟ್ಬಿಡಿ. ಹೌದು ಸರ್, ಲೆಂತ್ ಆಗಿದೆ ಸರ್. ನೋಡಿ ತುಂಬಾ ಚೆನ್ನಾಗಿದೆ. ಹಾಕ್ಸ್ಬೋದು ನೀವು ಈ ತರದ್ದು. ಹೌದು ಸರ್. ವಿತ್ ಬೌಲ್ ಕೊಟ್ಟಿದ್ದಾರೆ. ಅಂಡ್ ಇದು ಗ್ರಾನೈಟ್ ಹಾಕಿ, ನೀವು ಗ್ರಾನೈಟ್ ಹಾಕಿದ್ದಲ್ಲ? ಗ್ರಾನೈಟ್ ಕೌಂಟರ್ ಕೊಟ್ಟಿರೋದು. ಹೌದು ಸರ್. ಚಿತ್ತೂರು ಬ್ರೌನ್ ತರ ಇದೆ. ಹೌದು ಸರ್. ಈ ವಾಶ್ರೂಮ್ ಸೈಜ್ ಏನಿದೆ ಸರ್? ಈ ವಾಶ್ರೂಮ್ ಸೈಜ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ನಮಗೆ ಆಲ್ಮೋಸ್ಟ್ 4x6.5 ಸಿಗುತ್ತೆ ಸರ್. 4x6.5 ಸಿಗುತ್ತೆ. ಕೆಳಗಡೆ ಕಂಪ್ಲೀಟ್ ಆಗಿ ಸಾದ್ರಳ್ಳಿ ಮಾಡಿಬಿಟ್ಟಿದೀವಿ. ಮತ್ತೆ ಇಲ್ಲಿ ನೋಡ್ಬೋದು ಸರ್, ಎಲ್ಲ ವಾಲ್ ಮೌಂಟ್ ಕಮೋಡ್ ಮಾಡಿದೀವಿ. ಯಾಕಂತಂದ್ರೆ ಸ್ಪೇಸು ಅವಾಯ್ಡ್ ಆಗಿಲ್ಲ. ಏನೋ ನಮ್ಗೆ ಜಾಸ್ತಿ ಅದು ಕಮೋಡ್ ಕೂಡ ಜಾಗ ಹಿಡ್ಕೊಂಡಿದೆ ನಂಗೇನಿಲ್ಲ. ಇಲ್ಲ ಕನ್ಸಿಲ್ ಟ್ಯಾಂಕ್ ಬಂದ್ಬಿಟ್ಟಿದೆ ಒಳಗಡೆನೆ. ಇಲ್ಲಿ ಪುಷ್ ಮಾಡೋದು ಅಂತಂದ್ರೆ ನೀರು ಫ್ಲೋ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಒಂದು ವಾಲ್ ಮೌಂಟ್ ಚಿಕ್ಕದಾಗಿ ಒಂದು ವಾಲ್ ಕಟ್ಟಿ ಅದಕ್ಕೆ ಒಂದು ಫ್ರೇಮಿಂಗ್ ಎಲ್ಲ ಮಾಡ್ಬಿಟ್ಟಿದ್ದೀವಿ. ಮತ್ತೆ ಇಲ್ಲೆಲ್ಲ 7 ಫೀಟ್ ಗಂಟೆ ಟೈಲ್ಸ್ ಹಾಕೊಟ್ಟಿದೀವಿ. ಟೈಲ್ಸ್ ನೋಡ್ಬೋದು ಸರ್, ಡಾರ್ಕ್ ಕಲರ್, ಲೈಟ್ ಕಲರ್ ಎರಡು ಕಾಂಬಿನೇಷನ್ ಮಾಡ್ಕೊಟ್ಟಿದೀವಿ. ಸ್ವಲ್ಪ ಯೂನಿಕ್ ಕಲರ್ಸ್ ಏನೇ ಸರ್, ಹೊಸದಾಗಿ ಬಂದಿರೋದು. ಆಮೇಲೆ ಸ್ವಲ್ಪ ಡಾರ್ಕರ್ ಶೇಡಲ್ಲಿ ಇರುತ್ತೆ, ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ, ಜಾಸ್ತಿ ಕ್ಲೀನಿನೆಸ್ ಬೇಕಾಗುತ್ತೆ ಅಂತ ಅನ್ಸಲ್ಲ. ಆ ಥರದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು. ಮತ್ತೆ ಇಲ್ಲೊಂದು ಗ್ರಾನೈಟ್ ಅಲ್ಲಿ ಒಂದು ಸೆಲ್ಫ್ ಕೊಟ್ಟಿದ್ದೀವಿ ಸರ್, ಚಿಕ್ಕದಾಗಿ ಏನಾರ ಸಣ್ಣ ಪುಟ್ಟ ವಿಂಡೋನ ಅಷ್ಟೇ, ವುಡನ್ ವಿಂಡೋ. ಇಲ್ಲಿ ಪೇಂಟ್ ಮಾಡಿದೀವಿ ಸರ್. ಪೇಂಟ್ ಮಾಡಿದೀವಿ. ಡೈವರ್ಟ್ರು ಎಲ್ಲ ಜಾಗ್ವಾರ್ ಸರ್. ಕಮೋಡ್ ಎಲ್ಲಾನು ಕೂಡ ಜಾಗ್ವಾರ್ದೇನೆ ಸರ್. ಓಕೆ. ಇದು ಆಕ್ಚುಲಿ ಬಜೆಟ್ ಮೀರ್ಬೇಕಿತ್ತಲ್ಲ ಸರ್? ಇದು ಎಲ್ಲ ಜಾಗ್ವಾರ್ ಕಂಪ್ಲೀಟ್ ಆಗಿ. ಅದೇ ಸರ್, ಎಲ್ಲಾನು ಅದರಲ್ಲೇ ಮಾಡ್ಕೊಂಡು ಹೋಗಿದ್ದೀವಿ. ಒಂದು ಆಫರಲ್ಲಿ ಬಂದ್ರೆ ಹಿಂಗಾಗುತ್ತೆ ಅಂತೀರಾ ಅಲ್ವಾ ಸರ್? ಆಫರಲ್ಲಿ ಬಂದಾಗ ಈ ಥರ 50-100 ರೂಪಾಯಿಗೆ ಸ್ಕ್ವೇರ್ ಫೀಟ್ ಕಮ್ಮಿ ಆಗಿಬಿಟ್ರೆ ಅದು ವರ್ಕೌಟ್ ಆಗುತ್ತೆ. ಇದೆಲ್ಲ ಬಂದೋಗ್ಬಿಡುತ್ತಲ್ಲ ಸರ್, ಆಪ್ಟ್ ಮಾಡ್ಕೊಬಿಡ್ಬೋದು. ಅದ್ರ ಜೊತೆನೆಲ್ಲ ಸರ್ ಇದು ನೋಡಿ, ನಾವು ಇದನ್ನ ಹೆಂಗ್ ಡಿಸೈನ್ ಮಾಡಿದ್ವಿ ಅಂತಂದ್ರೆ ಸರ್, ಈ ರೂಮ್ಗೆ ಒಂದು ಅಡಿಷನಲ್ ಟಾಯ್ಲೆಟ್ ಅಂತ ಮಾಡಿಲ್ಲ, ಒಂದು ಅಟ್ಯಾಚ್ ಒಂದು ಕಾಮನ್ ಅಂತ ಮಾಡಿಲ್ಲ. ಬಟ್ ಇದನ್ನ ಇಲ್ಲೇ ಪಕ್ಕದಲ್ಲೇ ಇರೋದ್ರಿಂದ ನಮಗೆ ಹ್ಯಾಂಡ್ ವಾಶ್ಗೂ ಕೂಡ ಜಾಗ ಆಯ್ತು. ಮತ್ತೆ ಈ ರೂಮಿಂದ ಇಲ್ಲಿಗೆ ಅಟ್ಯಾಚ್ ಬಾತ್ರೂಮ್ ತರನು, ಸೆಮಿ ಅಟ್ಯಾಚ್ ತರನು ಇರುತ್ತೆ. ಅಲ್ಲಿ ನೋಡ್ಬೋದು ಸರ್, ಇದೆಲ್ಲ ವೀನಿಯರ್ ಡೋರ್ಸು, ಲೈಕ್ ಲ್ಯಾಮಿನೇಟೆಡ್ ಡೋರ್ಸು, ವೀನಿಯರ್ ಫಿನಿಶ್ಡ್ ಇರೋ ಥರದ್ದು. ಸೊ ಅದಕ್ಕೆಲ್ಲ ಗೋಲ್ಡ್ ಬೀಡಿಂಗ್ಸ್ ಬಂದಿದೆ. ಮತ್ತು ಇದಕ್ಕೇನೆ ಪ್ಲಾನ್ ಆಗೋ ಥರ ನಮಗೆ ಏನು ಒಂದೇ ಮರದ ಫ್ರೇಮ್ ಇಟ್ಟಿರೋದ್ರಿಂದ ಈ ಗ್ರೈನ್ಸ್ ಒಂದು ಮ್ಯಾಚ್ ಆಗ್ತಾ ಇದೆ ಸರ್. ಮ್ಯಾಚ್ ಮಾಡ್ತಾ ಇದೆ. ಒಂದು ಔಟ್ಲುಕ್ ನೋಡ್ಬೋದು ಸರ್, ಡೋರ್ದು ಒಂದು ಗ್ರ್ಯಾಂಡ್ ಔಟ್ಲುಕ್ನ ನಾವು ಚೆಕ್ ಮಾಡ್ಬೋದು ಸರ್. ಹ್ಯಾಂಡಲ್ಸ್ ಎಲ್ಲ ಬ್ರಾಸ್ ಲುಕ್ ಇರೋದ್ರಿಂದ ಅದು ಕೂಡ ಗ್ರ್ಯಾಂಡ್ ಆಗಿದೆ ಸರ್. ಆಮೇಲೆ ಈ ರೂಮು ವೆರಿ ಕಾಂಪ್ಯಾಕ್ಟೆಡ್ ಆಗಿ. ಒಂದು ನಿಮಿಷ ಸರ್, ಸ್ವಿಚ್ ಬೋರ್ಡ್ ಇನ್ನೊಂದ್ಸಲ ಸ್ವಿಚ್ ಬೋರ್ಡ್ ತೋರಿಸಿ ಸರ್. ಲೀಸಾ ನೋಡಿ ವೀಕ್ಷಕರೇ, ಲೀಸಾ ಬ್ಲ್ಯಾಕ್ ಮತ್ತೆ ಗ್ರೇ ಕಾಂಬಿನೇಷನ್ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್. ಗ್ಲಾಸ್ ಲುಕ್ ಇದೆ, ಮಾಡೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ ಸರ್, ಬನ್ನಿ ಸರ್ ನೆಕ್ಸ್ಟ್ ಹೋಗ್ಬಿಡೋಣ. ಸುಮ್ಮನೆ ಬೋರಿಂಗ್ ವೈಟ್ ಹಾಕೋ ಬದಲು ಈ ಥರದ್ದು ಹಾಕಿರೋದು ಸರ್. 4 ಜನ ಕೇಳ್ತಾರೆ ಏನಪ್ಪ ಇದು ಅಂತ. ಈ ರೂಮ್ ಸೈಜ್ ಏನಿದೆ ಸರ್ ಇದು? ಸರ್ ಈ ರೂಮ್ ಸೈಜ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ಸರ್, ಒಂದು 10x10 ಅಂತ ಹೇಳ್ಬೋದು. ಅಂದ್ರೆ ಯಾಕಂದ್ರೆ ಕೆಳಗಡೆ ಪಾರ್ಕಿಂಗ್ ಅದೆಲ್ಲ ಹೋಗಿರೋದ್ರಿಂದ ಈ ರೂಮ್ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ, ಸ್ವಲ್ಪ ಕಾಂಪ್ಯಾಕ್ಟೆಡ್ ಆಗೇನೆ ಅಂತ ಇಟ್ಕೊಂಡಿದ್ದೀವಿ. ಹಿಂಗೊಂದು 11 ಫೀಟ್ ಸಿಗುತ್ತೆ, ಹಿಂಗೊಂದು 10 ಫೀಟ್ ಸಿಗುತ್ತೆ ಸರ್. ಸ್ವಲ್ಪ ಕಾಂಪ್ಯಾಕ್ಟೆಡ್ ಆಗಿದೆ, ಬಟ್ ಏನು ಚಿಕ್ಕದಂತ ಅನ್ನೋ ಥರ ಏನಿಲ್ಲ ಸರ್. ಸಫಿಷಿಯೆಂಟ್ ಆಗಿ ಒಂದು ಡಬಲ್ ಕಾಟ್ ಹಾಕೊಂಡು ವಾರ್ಡ್ರೋಬ್ ಮಾಡಿಕೊಂಡು ಆರಾಮಾಗಿರ್ಬೋದು, ಅಷ್ಟಿದೆ. ಆಮೇಲೆ ಕಲರ್ ಕಾಂಬಿನೇಷನ್ಸು ನೋಡ್ಬೋದು ಸರ್, ಡಾರ್ಕ್ ಕಲರು ಮತ್ತು ಲೈಟ್ ಕಲರು
ಕಲರ್ ಕಾಂಬಿನೇಷನ್ಸ್ ಕೂಡ ಗ್ರೇ ಮತ್ತೆ ವೈಟ್ ಅಲ್ಲಿ ಹೌದು ಸರ್, ತುಂಬಾ ಗ್ರ್ಯಾಂಡ್ ಆಗಿ ಇದು ಒಳ್ಳೆ ಐಡಿಯಾ ಅಲ್ಲ ಸರ್? ಇದು ಮೇಲ್ಗಡೆ ಸಜ್ಜನ ಸ್ಟೋರೇಜ್ ಇದೆ ಸರ್, ಅಲ್ಲಿ ಗಂಟ ನೋಡ್ಬೋದು, ಪೂರ್ತಿ ಒಳಗಡೆ ಗಂಟ ಸ್ಟೋರೇಜ್ ಇದೆ. ಬಾತ್ರೂಮ್ ಮೇಲ್ಗಡೆ ಜಾಗ ತಾನೇ ಸರ್, ಇದನ್ನ ಕ್ಲೋಸ್ ಮಾಡಿಬಿಟ್ರೆ ನಮ್ಗೆ ಅಷ್ಟು ಸ್ಟೋರೇಜ್ ಸಿಗುತ್ತೆ ಸರ್, ಒಳಗಡೆ ಪೂರ್ತಿಯಾಗಿ ಸ್ಟೋರೇಜ್ ಸಿಗುತ್ತೆ. ಒಂದು ಲಾಫ್ಟ್ ಹಾಕ್ಬಿಟ್ರೆ ಇಷ್ಟು ಜಾಗ ಸಿಗುತ್ತೆ. ಸೂಪರ್ ಆಗಿರುತ್ತೆ ಸರ್ ಇಲ್ಲಿ ಜಾಗ, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಓಕೆ, ಸೊ ಇಡೀ ಮನೆಗೂ ವುಡನ್ ವಿಂಡೋ? ಹೌದು ಸರ್, ಎಲ್ಲ ಕಡೆನೂ ವುಡನ್ ವಿಂಡೋ ಮಾಡಿದ್ವಿ. ಆಮೇಲೆ ವುಡನ್ ವಿಂಡೋಗೆ ಎಲ್ಲ ಕಡೆ ಒಳಗಡೆಯಿಂದ ಪಾಲಿಶ್ ಕೂಡ ಮಾಡಿದ್ದೀವಿ. ಪಾಲಿಶ್ ಮಾಡಿಬಿಟ್ಟು ಇದಕ್ಕೆ ರಾಡ್ಗೆಲ್ಲನೂ ಬ್ಲ್ಯಾಕ್ ಕಲರ್ ಮಾಡಿದ್ದೀವಿ. ವೈಟ್ ಮಾಡ್ತೀವಿ, ಸಮ್ಟೈಮ್ಸ್ ಸಿಲ್ವರ್ ಮಾಡ್ತೀವಿ. ಒಂದೇ ಮರ ಸರ್, ಒಂದೇ ಮರ, ಶಟರ್ ಕೂಡ ಒಂದೇ ಮರನೇ. ಸೊ ಕಂಪ್ಲೀಟ್ ಆಗಿ, ಬಟ್ ಏನಂದ್ರೆ ಪಾಲಿಶ್ ಮಾಡಿದ್ದೀವಿ ಸರ್, ಔಟ್ ಸೈಡ್ ಇಂದ ಪೇಂಟ್ ಮಾಡಿದ್ದೀವಿ. ಓಕೆ, ಏನು ಇದ್ರದೇ ಥರದ ಮ್ಯಾಚ್ ಆಗೋ ಥರ ಪೇಂಟ್ ಮಾಡಿದ್ದೀವಿ ಸರ್. ಅಂದರೆ ಪಾಲಿಶು ಪೇಂಟು ಡಿಫ್ರೆನ್ಸ್ ಇಲ್ಲ. ಬೇರೆದ್ರಲ್ಲಿ ಹೆಂಗ್ ಮಾಡ್ತೀವಿ ಅಂದ್ರೆ ನಾವು ವೈಟ್ ಮತ್ತೆ ಇದು ಮಾಡ್ತೀವಿ. ಇಲ್ಲಿ ಏನ್ ಮಾಡಿದ್ವಿ, ಇದು ವುಡ್ ಕಲರ್ಗಿನ ಪೇಂಟ್ ಮಾಡಿದ್ವಿ. ಪೇಂಟ್ ಮಾಡಿಬಿಟ್ಟಿದ್ದೀರಾ? ಆ ಥರ ಮಾಡಿ. ಇಲ್ಲಿ ಕಾಣಿಸುತ್ತೆ ನೋಡಿ ಸರ್, ಈ ಕಡೆ ಗೊತ್ತಾಯ್ತು. ಇಲ್ಲ ಇಲ್ಲಿಂದಾನೆ ಕಾಣಿಸ್ತಾ ಇದೆ ಸರ್, ಗೊತ್ತಾಗುತ್ತೆ. ಇಲ್ಲೇ ಡಿಫ್ರೆನ್ಸ್ ಕಾಣುತ್ತೆ ನೋಡಿ ಸರ್, ಸ್ವಲ್ಪ ಡಿಫ್ರೆನ್ಸ್ ಕಾಣುತ್ತೆ ಸರ್. ಇಲ್ಲೇ ಗೊತ್ತಾಗ್ತಾ ಇದೆ, ಇಲ್ಲಿ ನೋಡಿ ಇಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸೂಪರ್. ಬನ್ನಿ ಸರ್, ಮೇಲೆ ಹೋಗ್ಬಿಡೋಣ ಸರ್. ಸರ್, ರೈಲಿಂಗ್ಸ್ ಬಗ್ಗೆ ಹೇಳಿ. ಏನ್ ರೈಲಿಂಗ್ಸ್ ಯಾವ ತರ ಮಾಡಿದ್ದೀರಾ? ಸರ್, ರೈಲಿಂಗ್ಸ್ ನೋಡ್ಬೋದು ಸರ್, ನಮಗೆ SS ರೈಲಿಂಗ್ಸ್ ಮಾಡಿದ್ದೀವಿ, ರೆಗ್ಯುಲರ್ ರೈಲಿಂಗ್ಸ್. ಇಲ್ಲೇನು ಟಫನ್ ಗ್ಲಾಸ್ ಇದನ್ನೆಲ್ಲ ಏನು ಮಾಡಿಲ್ಲ, ಬಿಕಾಸ್ ಏನಕ್ಕಂದ್ರೆ ಬಜೆಟ್ ಸ್ವಲ್ಪ ಓವರ್ಲೋಡ್ ಆಗತ್ತೆ ಅಂತ ಹೇಳ್ಬಿಟ್ಟು ರೆಗ್ಯುಲರ್ SS ರೈಲಿಂಗ್ನ ಮಾಡಿದ್ದೀವಿ. ಅಂಡ್ ಮೇಲ್ಗಡೆ ಒಂದು ರೌಂಡ್ದು ಹ್ಯಾಂಡಲ್ ಕೊಟ್ಟಿದ್ದೀವಿ. ಮತ್ತು ಕೆಳಗಡೆ 4 ಪಾರ್ಟಿಷನ್ಸ್ ಕೂಡ ರೌಂಡ್ದೇನೆ ಇದೆ. ಇದೊಂದು ನಮಗೆ ಅರ್ಧ ಇಂಚ್ ಬರುತ್ತೆ, ಮೇಲ್ಗಡೆದೊಂದು 1 ಇಂಚು 1/4 ಇಂಚ್ ಆ ಥರ. ಕರೆಕ್ಟ್. ಓಕೆ, ಸ್ಟೆಪ್ ಬಗ್ಗೆ ಹೇಳಿ. ಸ್ಟೇರ್ ಕೇಸ್ ಎಷ್ಟಾಗಲ್ಲ ಇದೆ? ಸ್ಟೆಪ್ಸ್ ನೋಡ್ಬೋದು ಸರ್, ಸ್ಟೆಪ್ಸ್ ಅಲ್ಲಿ ಇಲ್ಲೂ ಕೂಡ ವೈಂಡರ್ ಸ್ಟೆಪ್ಸ್ ಅಂತ ಏನು ಕೇಳ್ತೀವಲ್ಲ ಸರ್, ನಮಗೆ ಲ್ಯಾಂಡಿಂಗ್ ಅಲ್ಲೂ ಕೂಡ ಡಿವೈಡ್ ಮಾಡಕ್ಕೆ ಕಟಿಂಗ್ ತೊಗೊಂಡಿದ್ದೀವಿ. ಯಾಕಂದ್ರೆ ಈ ಕಡೆ ನಿಂತು ಮುಂದೆ ಹೋಗೋದು ಬೇಡ, ಆ ಕಡೆ ಮುಂದೆ ಜಾಗ ಸಿಗೋದು ಬೇಡ ಅಂತ ಹೇಳ್ಬಿಟ್ಟು, ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಇಲ್ಲಿ ಕಟಿಂಗ್ ಅಲ್ಲೇ 4 ಸ್ಟೆಪ್ ತೊಗೊಂಡಿದ್ದೀವಿ. ಅಂಡ್ 4 ಸ್ಟೆಪ್ ತೊಗೊಂಡು ಡಿಸೈನ್ ಮಾಡಿದ್ದೀವಿ. ಅಂಡ್ ನೋಡ್ಬೋದು ಸರ್, ರೈಸರು ನಮಗೆ ಟೈಲ್ಸ್ ಹಾಲಲ್ಲಿ ಇದೆಯಲ್ಲ ಅದೇ ಟೈಲ್ಸ್ನ ರೈಸರ್ ಮಾಡ್ಕೊಂಡಿದ್ದೀವಿ. ಅಂಡ್ ಆಮೇಲೆ 40 mm ಮಾಡ್ಕೊಂಡಿದ್ದೀವಿ ಸರ್, ದಪ್ಪ ತೊಗೊಂಡಿದ್ದೀವಿ. ಹೌದು ಸರ್, 40 mm ಮಾಡ್ಕೊಂಡು ಅದನ್ನು ನೋಸಿಂಗ್ ಮಾಡ್ಕೊಂಡು ಪಾಲಿಶ್ ಮಾಡಿರೋದಕ್ಕೆ ಇನ್ನೂ ವಾಶಿಂಗ್ ನಡೀತಾ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಆಗಿದೆ. ಎಲ್ಲ ಫುಟ್ ಲೈಟ್ಸ್ಗಳು ಕೊಟ್ಟಿದ್ದೀವಿ ಸರ್, ಎಲ್ಲ ಕಡೆ ಪೂರ್ತಿ ಸ್ಟೆಪ್ಸ್ಗೆ ಪೂರ್ತಿ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಗೋಲ್ಡ್ ಮತ್ತೆ ಒಂದು ವೈಟ್ ಕಲರ್ದು ಎರಡು ಕಾಂಬಿನೇಷನ್, ಒಂದು ಕಡೆ ಗೋಲ್ಡ್ ಒಂದು ಕಡೆ ವೈಟ್. ಬೆಳಕಿರೋದ್ರಿಂದ ಇದು ಹೈಲೈಟ್ ಆಗಿ ಕಾಣಿಸ್ತಾ ಇಲ್ಲ. ಸೊ ರಾತ್ರಿ ಆಗ್ತಾ ಇದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ, ಮತ್ತೆ ಡಿಸೈನ್ ಆಗಿ ಲೈಟ್ ಚೆನ್ನಾಗಿ ಬರುತ್ತೆ ಸರ್. ಹೌದು ಸರ್. ಸರ್, ಮೇಲೆ ಹೋಗ್ತಾ ಇದೊಂದು ವಿಂಡೋ ತೋರಿಸ್ಬೋದು, ಲೆಂತ್ ವಿಂಡೋ ಇದೆ. ಏನಕ್ಕಂದ್ರೆ ಈ ಸ್ಟೇರ್ ಕೇಸ್ ಏರಿನ ವೆಂಟಿಲೇಷನ್ ಬೇಕು ಅಂದ್ರೆ ಇಲ್ಲಿ ವಿಂಡೋ ಓಪನ್ ಮಾಡ್ಕೋಬಹುದು. ಆಮೇಲೆ ಫುಲ್ ಲೈಟ್ ಕೊಟ್ಬಿಟ್ಟಿದ್ದೀವಿ ಸರ್. ಯಾವಾಗ ಇದನ್ನ ಫಿಕ್ಸೆಡ್ ವಿಂಡೋ ಕೊಟ್ಬಿಡ್ತಾ ಇದ್ದೀವಿ, ಗ್ಲಾಸ್ ಕೊಡ್ತಾ ಇದ್ದೀವಿ ಬರೀ ಬೆಳಕಿಗೆ ಅಂತ ಹೇಳಿ. ಇಲ್ಲ ಸ್ಕೈಲೈಟ್ ಕೊಡ್ಲಿಲ್ಲ. ಸೊ ಸ್ಕೈಲೈಟ್ ಕೊಟ್ಟಿಲ್ಲ ಅಂತ ಹೇಳಿ ನಾವೇನ್ ಮಾಡಿದೀವಿ, ಇಲ್ಲೇ ಓಪನಬಲ್ ವಿಂಡೋ ಕೊಟ್ಟಿದ್ದೀವಿ ಸರ್. ಆಮೇಲೆ ಇಷ್ಟು ಬೆಳಕು ಸಾಕಾಗುತ್ತೆ ಅಂತ ಹೇಳಿ ಸ್ಕೈಲೈಟ್ನ ಅವಾಯ್ಡ್ ಮಾಡಿದೀವಿ ಸರ್. ಆಮೇಲೆ ಅದು ನೋಡ್ಬೋದು, ಅದಕ್ಕೂ ಕೂಡ ಪಾಲಿಶ್ ಎಲ್ಲ ಮಾಡಿದ್ದೀವಿ, ಅದು ಕೂಡ ಗ್ರ್ಯಾಂಡ್ ಆಗಿದೆ. ಆಮೇಲೆ ಸರ್, ಮೇಲ್ಗಡೆ ಸೀಲಿಂಗ್ ತೋರಿಸ್ಬೋದು. ಸೀಲಿಂಗ್ ಎಲ್ಲ ಆಕ್ಚುಲಾಗಿ ಪ್ಲಾಸ್ಟಿಂಗ್ ಅಲ್ಲೇ ಇದೆಲ್ಲ ಡಿಸೈನ್ ಮಾಡಿದ್ದೀವಿ. ಅದನ್ನ ಯಾಕಂತಂದ್ರೆ ಸರ್, ಇವಾಗ ಅದಕ್ಕೆಲ್ಲ ಸ್ಟ್ರಿಪ್ ಲೈಟ್ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ ಸರ್. ಸ್ಟ್ರಿಪ್ ಲೈಟ್ಗಳನ್ನ ಆರ್ಡರ್ ಮಾಡಿ ತರಿಸ್ಬೇಕು. ಅದಕ್ಕೆಂತಾನೆ ಪ್ಲಾಸ್ಟಿಂಗ್ ಎಲ್ಲ ಗ್ರೂ ಮಾಡಿ ಇಟ್ಟಿದ್ದೀವಿ ಸರ್. ಫಾಲ್ ಸೀಲಿಂಗ್ ಎಲ್ಲ ಏನು ಪ್ರೊಫೈಲ್ ಲೈಟ್ ಬರುತ್ತೆ. ಪ್ರೊಫೈಲ್ ಲೈಟ್, ಹೌದು ಸರ್. ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ಅದರಲ್ಲೆಲ್ಲ ಸಾಕಷ್ಟು ಸತಿ ಮಾತಾಡಿದ್ದೀವಿ ಸರ್, ಈ ತರ ಮಾಡ್ಬೋದು, ಬಜೆಟ್ ಕಟ್ ಡೌನ್ ಮಾಡ್ಬೋದು, ಮತ್ತೆ ಫಾಲ್ ಸೀಲಿಂಗ್ ಇಲ್ದಾನೆ ಮಾಡ್ಬೋದು ಅಂತ. ಇದು ಇನ್ನೂ ಇಂಟೀರಿಯರ್ ಆಗಿಲ್ದೇ ಇರೋದ್ರಿಂದ ಇದೊಂದು ಬ್ಯಾಲೆನ್ಸ್ ಇದೆ ಸರ್, ಮಾಡ್ಬೋದು. ಈ ಮೇಲ್ಗಡೆ ಎಷ್ಟು ಬೆಡ್ರೂಮ್ ಇದೆ ಸರ್? ಸರ್, ಮೇಲ್ಗಡೆ ಆಕ್ಚುಲಾಗಿ 3 ಬೆಡ್ರೂಮ್ ತೊಗೊಂಡಿದ್ದೀವಿ. ಸ್ವಲ್ಪ ಏನಂತಂದ್ರೆ ತುಂಬಾ ದೊಡ್ಡದಿಲ್ಲ. ನಾವು ಲಾಸ್ಟ್ ವಿಡಿಯೋದಲ್ಲಿ ಫುಲ್ ದೊಡ್ಡದು ರೂಮ್ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ಕಾಂಪ್ಯಾಕ್ಟೆಡ್ ಮಾಡಿದ್ದೀವಿ. ಬಟ್ ಏನಂತಂದ್ರೆ ಆಸ್ ಪರ್ ಕ್ಲೈಂಟ್ ನೀಡ್ ಪ್ರಕಾರ, ಕ್ಲೈಂಟ್ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಅದರ ಪ್ರಕಾರ ಅಂತ ಮಾಡಿದ್ದೀವಿ. ಆಮೇಲೆ ಯುಟಿಲಿಟಿನೂ ಆಚೆ ಇಟ್ಟಿಲ್ಲ ಸರ್, ಇಲ್ಲಿ ನೋಡ್ಬೋದು. ಇಲ್ಲೇ ಒಂದು ವಾಷಿಂಗ್ ಮಿಷಿನ್ ಒಂದು ಪಾಯಿಂಟ್ ಕೊಟ್ಟಿದ್ದೀವಿ, ಔಟ್ಲೆಟ್ ಕೂಡ ಕೊಟ್ಟಿದ್ದೀವಿ, ಎಲೆಕ್ಟ್ರಿಕಲ್ ಕೊಟ್ಟಿದ್ದೀವಿ. ಮತ್ತೆ ಮೇಲ್ಗಡೆ ಸ್ವಲ್ಪ ಸ್ಟೋರೇಜ್ಗೆ ಅಂತ ಒಂದು ಚಿಕ್ಕ ಒಂದು ಸಜ್ಜನ ಹಾಕೊಟ್ಬಿಟ್ಟಿದ್ದೀವಿ. ಸುಮ್ಮನೆ ವೇಸ್ಟ್ ಆಗೋ ಬದಲಾಗಿ ಏರಿಯಾನ ಆ ಥರ ಯುಟಿಲೈಸ್ ಮಾಡ್ಕೊಳಕ್ಕಂತ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿಂದ ನೋಡೋದಾದ್ರೆ ಸರ್, ಕೆಳಗಡೆ ಏನು ಡೋರ್ಸ್ ನೋಡೋದಲ್ಲ ಅದೇ ಸೇಮ್ ಡಿಸೈನ್ ಎಲ್ಲ ಕಡೆ ಡೋರ್ಸ್ಗೂ ಕೂಡ ಪ್ಲಾನ್ ಮಾಡಿದ್ದೀವಿ. ನೋಡುವ ಸರ್, ಇಲ್ಲೇ 2 ಡೋರ್ನು ಕೂಡ ಹೆಂಗೆ ಮ್ಯಾಚ್ ಮಾಡುತ್ತೆ ನೋಡೋದು ಕ್ಲೀನಾಗಿ. ಹೌದು ಸರ್, ಒಂದು ಕಾಂಬಿನೇಷನ್ ವೈಸ್ ಆಗಲಿ ಮತ್ತೆ ನೋಡೋದಕ್ಕೆ ಒಂದು ಗ್ರ್ಯಾಂಡ್ ಲುಕ್ ಬರುತ್ತೆ ಸರ್. ಇದು 1 2 3 ಒಂದೇ ತರ ಸರ್. ಅಲ್ಲಿ ಆ ಕಡೆ ಒಂದಿದೆ ಸರ್, ಎದುರುಗಡೆನೂ ಡೋರ್ ಇದೆ. ಇದು ಟೆರೆಸ್ಗೆ ಹೋಗೋದಕ್ಕೆ ಇದ್ರದ್ದು ಸರ್. ಇಲ್ಲಿ ಹಾಕ್ಬಿಡಿ ಸರ್, ಎಲ್ಲ ತೋರಿಸ್ತಾರೆ ನೋಡಿ. 1 2 3 4 ಇಲ್ಲೇ 4 ಡೋರ್ ಬರ್ತಾ ಇದೆ ಸರ್. ಒಂದೇ ತರ ತಗೊಂಡ್ರೆ ಡಿಸ್ಕೌಂಟ್ ಸ್ವಲ್ಪ ಸಿಗುತ್ತೆ ಸರ್ ಇದರಲ್ಲಿ. ಹೌದು ಸರ್, ಒಂದೇ ತರ ಡೋರ್ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಆಮೇಲೆ ನಮ್ಗೆ ಇನ್ನೊಂದು ಏನಂತಾರೆ ಮೇಜರ್ ಅಡ್ವಾಂಟೇಜ್ ಏನಂತಂದ್ರೆ, ಪೇಂಟ್ ಸೆಲೆಕ್ಷನ್ ಇರಲಿ, ಪಾಲಿಶ್ ಸೆಲೆಕ್ಷನ್ ಇರಲಿ ತುಂಬಾ ತಲೆಬಿಸಿ ಇರಲ್ಲ, ಒಂದೇ ತರನೇ ಮಾಡ್ಬೋದು ಸರ್. ಓಕೆ ಸರ್. ಸರ್, ಫಸ್ಟ್ ಒಂದು ರೂಮ್ ನೋಡ್ಬಿಡೋಣ. ರೂಮ್ ಇದೆ ಸರ್. ಸರ್, ಇಲ್ಲೊಂದು ರೂಮ್ ಇದೆ, ಇದು ನೋಡ್ಬೋದು ಸರ್. ಹಿಂಗೆ ಲೆಂತ್ ತೊಗೊಂಡಿದ್ದೀವಿ. ಇದು ಮಾಸ್ಟರ್ ಬೆಡ್ರೂಮು.
ಸೈಜ್ ಏನು ಬರ್ತದೆ ಸರ್? ಸರ್ ಸೈಜು ನಮಗೆ ಅಗಲ ಬಂದ್ಬಿಟ್ಟು 11 ಅಡಿ ಸಿಗುತ್ತೆ, ಲೆಂತ್ ಬಂದ್ಬಿಟ್ಟು ಒಂದು 15 ಅಡಿ ಸಿಗುತ್ತೆ ಸರ್ ನಮಗೆ. ಸೇಮ್ ಫ್ಲೋರಿಂಗ್ ಅಲ್ವಾ ಇದು? ಹೌದು ಸರ್, ಸೇಮ್ ಲಿವಿಂಗಲ್ಲಿ ಏನಿತ್ತಲ್ಲ ಅದೇ ಫ್ಲೋರಿಂಗ್ ಇಲ್ಲೂ ಕೂಡ ಕಂಟಿನ್ಯೂ ಮಾಡಿದ್ದೀವಿ ಸರ್. ಸೊ ಇಲ್ಲಿ ಬಂದಿದೆ ಅಂತಂದ್ರೆ ಒಂದು ವಿಂಡೋ ಕೊಟ್ಟಿದ್ದೀವಿ ಸರ್, ಒಂದು ವಿಂಡೋ ಕೊಟ್ಟಿದ್ದೀವಿ ಆ್ಯಂಡ್ 3 ಪಾರ್ಟ್ ಇದೆ. ಸೊ 4 ಅಡಿಗೆ 4 ಅಡಿ ಐತೆ, 3 ಶಟರ್ಸು ಕೂಡ ಓಪನಬಲ್ ಥರ ಮಾಡಿದ್ದೀವಿ ಸರ್. ಅಟ್ಯಾಚ್ ಸರ್ ವಾಶ್ರೂಮ್? ಅಟ್ಯಾಚ್ ಒಂದು ವಾಶ್ರೂಮ್ ಇದೆ ಸರ್ ಇದಕ್ಕೆ. ಸೈಜ್ ಏನಿದೆ ಸರ್ ಇದು? ಸರ್ ಈ ವಾಶ್ರೂಮ್ ಸೈಜು ದೊಡ್ಡದಾಗಿದೆ ಸರ್, ಯಾಕಂದರೆ ನಮಗೆ 4.5 ಅಡಿಗೆ ಒಂದು 10 ಅಡಿ ಸಿಗುತ್ತೆ ಸರ್. ಓಕೆ, 10 ಅಡಿ ಸಿಗುತ್ತೆ. ಒಂದು ವಾಲ್ಮೆಂಟ್ ಒಂದು ಕಮೋಡ್ ಒಂದು ಫಿಕ್ಸ್ ಮಾಡಬೇಕು. ಏನೇ ಕಮೋಡ್ ಫಿಕ್ಸಿಂಗ್ ಆಗಿಲ್ಲ, ಬಟ್ ಟೈಲಿಂಗ್ ನೋಡ್ಬೋದು ಸರ್. ಕೆಳಗಡೆ ಯಾವ ಥರ ಕಾಂಬಿನೇಷನ್ ಹೋಗಿದ್ವಲ್ಲ, ಟಾಯ್ಲೆಟ್ ಟೈಲ್ಸ್ ಕೂಡ ಸೇಮ್ ಕಾಂಬಿನೇಷನ್ ಹೋಗಿದ್ದೀವಿ. ತುಂಬ ಸೆಲೆಕ್ಷನ್ಸ್ ಡಿಫ್ರೆನ್ಸ್ ಆಗೋದು ಬೇಡ, ವೇಸ್ಟೇಜ್ ಜಾಸ್ತಿ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಈ ಥರದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ, ಅದರ ಪ್ಲಾನ್ ಮಾಡಿದ್ವಿ. ಒಂದು ಡಾರ್ಕ್ ಮತ್ತು ಲೈಟ್ ಕಾಂಬಿನೇಷನ್ ಅಂತ ಕಾಂಬಿನೇಷನ್ ಮಾಡಿ. ಹೌದು ಸರ್. ಆಮೇಲೆ ಎಲ್ಲ ಜಾಗ್ವರ್ ಫಿಟ್ಟಿಂಗ್ಸು ಮತ್ತು ಹ್ಯಾಂಡ್ ವಾಶು ಮತ್ತು ಒಂದು ಕೌಂಟ್ರ್ ಟ್ಯಾಪ್ ಎಲ್ಲದಕ್ಕೂ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಇಂಡ್ವೇರ್ ಹಾಕಿದ್ದೀವಿ. ಇಲ್ಲಿ ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಕೂಡ ಕೊಟ್ಟಿದ್ದೀವಿ. ಮತ್ತು ಅಲ್ಲಿ ಒಂದು ಗೀಸರ್ ಫಿಕ್ಸಿಂಗ್ ಏನಂತ ಹೇಳಿ ಇಲ್ಲೂ ಕೊಟ್ಟಿದ್ದೀವಿ, ಅಲ್ಲೂ ಕೂಡ ಕೊಟ್ಟಿದ್ದೀವಿ. ಎಲ್ಲ ಕೊಟ್ಟಿದ್ದೀರಾ? ಹೌದು ಸರ್. ಅಲ್ಲಿ ಬೇಕಾದ್ರೆ ಎಕ್ಸಾಸ್ಟ್ ಫ್ಯಾನ್ಗೂ ಕೂಡ ಇಟ್ಕೊಳ್ಳೋಕೆ ಅಂತ ಪ್ರಾವಿಷನ್ ಕೊಟ್ಟಿದ್ದೀವಿ. ಮತ್ತು ವಾಲ್ ಮೌಂಟ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ದೀವಿ ಸರ್. ಟ್ಯಾಂಕ್ ರೆಡಿ ಮಾಡಿದ್ದೀರಾ? ಟ್ಯಾಂಕ್ ರೆಡಿ ಮಾಡಿದ್ದೀವಿ ಸರ್, ಕನ್ಸಿಲ್ಡ್ ಆಗಿದ್ದು ಇದೆಲ್ಲ ನಡೀತಾ ಇದೆ. ಕೆಳಗಡೆ ಫ್ಲೋರಿಂಗ್ ಎಲ್ಲ ಸಾದ್ರಳ್ಳಿ ಸರ್. ಸಾದ್ರಳ್ಳಿ? ಸಾದ್ರಳ್ಳಿ, ಹೌದು ಸರ್. ಈ ಸಾದ್ರಳ್ಳಿ ಏನಂದ್ರೆ ಸರ್ ನೋಡೋಕೆ ಔಟ್ಲುಕ್ ಇರಲ್ಲ, ಬಟ್ ಏನಂದ್ರೆ ಸ್ವಲ್ಪ ರಫ್ ಮತ್ತು ಕಾಲು ಉಜ್ಜಕ್ಕೆ ಒಂದು ಸ್ಕಿಡ್ ಆಗದೆ ಬೆಸ್ಟ್ ಸರ್ ಇದು. ಸ್ಕಿಡ್ ಆಗೋದಿಲ್ಲ ಇದು ಯಾವತ್ತಿದ್ರು ಸರ್, ಅದನ್ನ ಮಾಡ್ಕೋಬೋದು ಸರ್. ಬನ್ನಿ ಸರ್, ನೆಕ್ಸ್ಟ್ ರೂಮ್ ಹೋಗೋಣ. ನೆಕ್ಸ್ಟ್ ರೂಮ್ ಸರ್, ನೆಕ್ಸ್ಟ್ ಪಕ್ಕದಲ್ಲಿ ಕಿಡ್ಸ್ ರೂಮ್ಗೆ ಹೋಗ್ತಾ ಇದೀವಿ. ಕಿಡ್ಸ್ ರೂಮ್ಗೆ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇಲ್ಲ ಸರ್. ಅಟ್ಯಾಚ್ ಇಲ್ವಾ ಇದಕ್ಕೆ? ಅಟ್ಯಾಚ್ ಟಾಯ್ಲೆಟ್ ಇಲ್ಲ ಇದಕ್ಕೆ. ಆ ಕಡೆ ಒಂದು ಕಾಮನ್ ಟಾಯ್ಲೆಟ್ ಅಲ್ಲೇ ಎರಡಕ್ಕೆ ಅಂತ ಪ್ಲಾನ್ ಮಾಡಿದ್ದೀವಿ. ಇದು ನೋಡ್ಬೋದು ಸರ್, ಇದು ನಮಗೆ ಆಲ್ಮೋಸ್ಟ್ ಒಂದು ಸ್ಪೇಷಿಯಸ್ ಆಗಿದೆ. ಆಮೇಲೆ ಎಲ್ಲೂ ಕೂಡ ಜಾಗ ಚಿಕ್ಕದಾದ ಇದೆಲ್ಲ ನನಗೆ ಏನಿಲ್ಲ. ಇದು ಕೂಡ ನಮಗೆ ಕಡಿಮೆ ಅಂತಂದ್ರೂ ಸರ್ ನಮಗೆ ಒಂದು 10 ಅಡಿ ಅಗಲ ಸಿಗ್ತಾ ಇದೆ. ಲೆಂತ್ ವೈಸು ನಮಗೆ ಒಂದು 14-15 ಅಡಿ ಸಿಗ್ತಾ ಇದೆ ಸರ್ ಇದನ್ನು ಕೂಡ. ಸೊ ಆ ರೂಮ್ ಹೆಂಗಿದೆ ಅಂತಂದ್ರೆ ಈ ತರ ಡೈರೆಕ್ಷನ್ ಇದೆ, ಈ ರೂಮ್ ಏನಿದೆ ಈ ತರ ಡೈರೆಕ್ಷನ್. ಕರೆಕ್ಟ್. 3 ರೂಮ್ ನಮ್ಗೆ ಆಕ್ಯುಪೈ ಮಾಡೋಕ್ಕಾಗಿದ್ದ ರೀಸನ್ ಏನಂದ್ರೆ 3ಕ್ಕೂ ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಒಂದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇದೆ, ಇದಕ್ಕಿಲ್ಲ. ಮತ್ತೆ ಅದಕ್ಕೆ ಎರಡಕ್ಕೂ ಸೇರಿ ಒಂದು ಕಾಮನ್ ತರ ಮಾಡಿದ್ವಿ. ಅರ್ಥ ಆಯ್ತು, ಮಾಡಿದ್ವಿ. ಆಮೇಲೆ ಕಲರ್ ಕಾಂಬಿನೇಷನ್ ನೋಡ್ಬೋದು ಸರ್, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಬ್ಲೂ ಕಲರ್ ತೊಗೊಂಡಿದ್ವಿ, ಡಾರ್ಕ್ ಕಲರ್ನ. ಅದು ಒಂದು ಗ್ರ್ಯಾಂಡ್ ಔಟ್ಲುಕ್ ಬಂದಿದೆ. ಮತ್ತೆ ಆಲ್ಮೋಸ್ಟ್ ಸ್ವಲ್ಪ ಲೈಟ್ ಕಲರ್ಸ್ ಎಲ್ಲ ಡಿಸೈನ್ ಮಾಡಿರೋದ್ರಿಂದ ಒಂದು ಔಟ್ಪುಟ್ ಒಂದು ನೀಟಾಗಿ ಅನಿಸ್ತಾ ಇದೆ ಸರ್. ಕ್ಲಾಸಿಯಾಗಿ ಕಾಣಿಸ್ತಾ ಇದೆ ಸರ್. ಆಮೇಲೆ ಎಲ್ಲಾನು ಕೂಡ ಡೋರ್ಸು ವಿಂಡೋಸ್ ಎಲ್ಲ ಪಾಲಿಶ್ ಆಗಿರೋದ್ರಿಂದ ಸೊ ಅದು ವುಡ್ ಕಲರ್ ಏನಾಗುತ್ತೆ ಅಂತಂದ್ರೆ ಸರ್ ಅದೊಂದು ರಿಚ್ನೆಸ್ನ ಜಾಸ್ತಿ ಮಾಡುತ್ತೆ ಸರ್. ಚೆನ್ನಾಗಿ ಕಾಣಿಸುತ್ತೆ. ಅದೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸರ್. ಹೌದು. ಮತ್ತೆ ಎಲ್ಲ ಕಡೆನೂ ಸಜ್ಜಾಗಳು ಪ್ರಾವಿಷನ್ ಕೊಟ್ಟಿದ್ದೀವಿ. ನೋಡ್ಬೋದು ಸರ್, ಮೇಲ್ಗಡೆ ಫುಲ್ ಕ್ಲೋಸ್ ಮಾಡಿದ್ರೆ ಸ್ಟೋರೇಜ್ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಇಲ್ಲಿಂದ ಇಲ್ಲಿವರೆಗೂ ನಾವು ವಾರ್ಡ್ರೋಬ್ ಮಾಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಈ ಪಾರ್ಟ್ ಮಾತ್ರನೇ ಬ್ಲಾಕ್ ಆದಂಗೆ ಇರುತ್ತೆ. ಕಂಪ್ಲೀಟ್ ಈ ಎಂಟೈರ್ ಏರಿಯಾ ನಮಗೆ ಫ್ರೀನೇ ಇರುತ್ತೆ ಸರ್, ಯೂಸೇಬಲ್ ಏರಿಯಾ ಇರುತ್ತೆ. ಮತ್ತೆ ವೆಂಟಿಲೇಷನ್ ನೋಡ್ಬೋದು ಸರ್, ಕ್ರಾಸ್ ವೆಂಟಿಲೇಷನ್ ಇದೆ. ಸೊ ಸಾಕಷ್ಟು ಗಾಳಿ ಬೆಳಕು ಏನು ತೊಂದರೆ ಇಲ್ದಂಗೆ ಇದು ಮಾಡ್ಬೋದು. ಅಲ್ಲಿ ಬೆಳಕು ನೋಡ್ಬೋದು ಸರ್, ಎಷ್ಟು ವೆಸ್ಟ್ ಸೈಡಿಂದ ಎಷ್ಟು ಬೆಳಕು ಬರ್ತದೆ ಈವ್ನಿಂಗ್ ಟೈಮ್ ಅಂತ ಕೂಡ ಚೆಕ್ ಮಾಡ್ಬೋದು ಸರ್. ಮತ್ತೆ ಮೈಲ್ಡ್ ಆಗಿರೋ ಬೆಳಕು. ಹೌದು ಸರ್. ಎಸ್ ಸರ್, ನೆಕ್ಸ್ಟ್ ಹೋಗೋಣ ಬನ್ನಿ. ಎಸ್ ಸರ್, ಇನ್ನೊಂದು ರೂಮ್ ಹೋಗೋಣ ಸರ್. 3ನೇ ಬೆಡ್ರೂಮ್ ಸರ್. 3ನೇ ಬೆಡ್ರೂಮ್ಗೆ ಹೋಗ್ತಾ ಇದೀವಿ. 3ನೇ ಬೆಡ್ರೂಮ್ ನೋಡ್ಬೋದು. ಇದೊಂದು ಚೂರು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಸರ್, ಈ ಎಂಟೈರ್ ಏರಿಯಾನು ನಾವು ಮಲ್ಟಿಪರ್ಪಸ್ ರೂಮ್ ಥರ ಯೂಸ್ ಮಾಡ್ಕೋಬೋದು. ಅಂದರೆ ಏನಾರ ಸ್ಟಡಿ ವಾಕಿನ್ ವಾರ್ಡ್ರೋಬ್ ಥರನೂ ಮಾಡ್ಬೋದು. ವಾಕಿನ್ ವಾರ್ಡ್ರೋಬ್ ಥರ ಮಾಡ್ಕೋಬೋದು. ಆ್ಯಕ್ಚುಲಾಗಿ ನಾವು ಸಜ್ಜನ ಫುಲ್ ಕೊಟ್ಬಿಟ್ಟಿದ್ದೀವಿ. ಹೌದು. ಸೊ ಅಲ್ಲೇನೋ ಸ್ಟಡಿನಾರ ಮಾಡ್ಕೊಳ್ಳಿ, ಮಿರರ್ ಏನಾರ ಮಾಡ್ಕೊಳ್ಳಿ ಅಂತ. ಇಲ್ಲಾಂದರೆ ವಾರ್ಡ್ರೋಬ್ ಮಾಡ್ಕೊಂಡ್ರೂ ನಡೆಯುತ್ತೆ ಅಂತ ಹೇಳಿ. ಸೊ ಈ ಏರಿಯಾದಲ್ಲೇ ಎಲ್ಲ ಮುಗಿದೋಗ್ಬಿಡುತ್ತೆ. ಮತ್ತು ಅಗೇನ್ ಸ್ವಲ್ಪ ಟಾಯ್ಲೆಟ್ ಸ್ವಲ್ಪ ದೊಡ್ಡ ತೊಗೊಂಡಿದ್ದೀವಿ ಸರ್. ಇಲ್ಲಿ ನೋಡ್ಬೋದು ಒಳಗಡೆ ಟಾಯ್ಲೆಟ್ ಕಾಣಿಸುತ್ತೆ. ಇಲ್ಲಿ ಏನಂದ್ರೆ ರೂಮ್ಗೆ ಎಕ್ಸಾಕ್ಟಾಗಿ ನಮಗೆ ಒಂದು 8.5 ಅಡಿ 9 ಅಡಿ ಇಟ್ಕೊಂಡಿದ್ದೀವಿ ಆಗಲ. ಮತ್ತು ಲೆಂತ್ ಇಟ್ಕೊಂಡಿದ್ದೀವಿ ಸರ್. 9 ಅಡಿಗೆ ನಮಗೆ ಆಲ್ಮೋಸ್ಟ್ ಒಂದು 12 ಅಡಿ ಲೆಂತ್ ಸಿಗುತ್ತೆ. ಇಷ್ಟಕ್ಕೆ ಮಾತ್ರ ಸ್ಕ್ವೇರ್ ಆಗಿ ಇಟ್ಕೊಂಡಿದ್ದೀವಿ. ಅದೆರಡು ರೂಮ್ನ ಮೇಜರ್ ಆಗಿ ಅಂತ ತೊಗೊಂಡು ದೊಡ್ಡದಾಗಿ ಡಿಸೈನ್ ಮಾಡಿದ್ವಿ. ಇದು ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ. ಇಲ್ಲೇನೋ ಚಿಕ್ಕ ಮಕ್ಕಳಿಗೆ ಇಲ್ಲಾಂತಂದ್ರೆ ಯಾರನ್ನ ಪೇರೆಂಟ್ಸ್ ರೂಮ್ಗೆ ಇದಕ್ಕೆಲ್ಲ ಕಂಫರ್ಟಬಲ್ ಆಗಿರುತ್ತೆ ಸರ್. ಓಕೆ. ಆ್ಯಂಡ್ ಈ ರೂಮಲ್ಲಿ ಹೇಳೋದಾದ್ರೆ ಸರ್, ಇದಕ್ಕೂ ಕೂಡ ಡಬಲ್ ವೆಂಟಿಲೇಷನ್ ಕೊಟ್ಟಿದ್ದೀವಿ. ಮತ್ತು ಹೈಲೈಟ್ ವಾಲ್ ಅಲ್ಲಿ ಬ್ಲೂ ತೊಗೊಂಡಿದ್ವಿ, ಇಲ್ಲಿ ಪಿಂಕ್ ತೊಗೊಂಡಿದ್ದೀವಿ. ಮತ್ತು 2 ಕಡೆ ಲೈಟ್ ಪಾಯಿಂಟ್ ಕೊಟ್ಟಿದ್ದೀವಿ. ಮತ್ತು ಫಾಲ್ ಸೀಲಿಂಗಲ್ಲೂ ಕೂಡ ಸ್ಪಾಟ್ಲೈಟ್ಸ್ ಪ್ರಾವಿಷನ್ಸ್ ಆಗೋಗಿದೆ. ಆಮೇಲೆ ಇಲ್ಲೂ ಕೂಡ ಡಾರ್ಕ್ನೆಸ್ ಬರಬಾರ್ದು ಅಂತೇಳಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಯೂನಿಕ್ನೆಸ್ ಈ ಮನೆಯಲ್ಲಿ ಅಂತಂತಂದರೆ ಸ್ವಲ್ಪ ಫ್ಲೋರಿಂಗ್ ಕಾಸ್ಟ್ ಜಾಸ್ತಿ ಆದರೂ ಪರವಾಗಿಲ್ಲ ಅಂತಂತೇಳಿ ಲಿವಿಂಗಲ್ಲಿ ಏನು ಹಾಕಿದ್ದೀವಲ್ಲ ಅದನ್ನೇ ಎಲ್ಲ ಕಡೆನೂ ಕೂಡ ಕಂಟಿನ್ಯೂ ಮಾಡಿದ್ದೀವಿ ಸರ್. ಇಡೀ ಮನೆಗೂ ಕೂಡ ಸ್ಮಾರ್ಟ್ ಮಾರ್ಬಲ್. ಅದೊಂದು ನಮಗೆ ಸ್ವಲ್ಪ ರಿಚ್ನೆಸ್ನ ಎನ್ಹಾನ್ಸ್ ಮಾಡ್ತಾ ಇದೆ. ಚೆನ್ನಾಗಿ ಕಾಣಿಸುತ್ತೆ ಸರ್. ಓಕೆ. ಈ ರೂಮ್ ಇದು ಬಾತ್ರೂಮ್. ಇದೊಂದು ಬಾತ್ರೂಮ್ ನೋಡೋಣ ಸರ್. ಡೋರ್ ಸೇಮ್ ಬಾತ್ರೂಮ್ ಡೋರ್ಸ್ ಹೆಂಗಿದೆಯಲ್ಲ ಸರ್, ಅದೇ ಥರನೇ ಇದೆ. ಆಮೇಲೆ ಈ ರೂಮ್ 4 ಬೆಡ್ರೂಮ್ ಇದೆ, 3 ಟಾಯ್ಲೆಟ್ ಇದೆ ಸರ್ ಈ ಮನೆಯಲ್ಲಿ. ಎಸ್ ಕರೆಕ್ಟ್ ಸರ್. ಈ ವಾಶ್ರೂಮ್ ಸೈಜ್ ಏನಿದೆ ಸರ್? ಸರ್ ಸೈಜು ದೊಡ್ಡದಾಗಿದೆ ಸರ್. ಇದು ಆ್ಯಕ್ಚುಲಿ ನಮಗೆ 6 ಅಡಿ ಅಗಲ ಇದೆ.
ಹಿಂಗೆ ಮತ್ತು ಹಿಂಗೆ ಬಂದ್ಬಿಟ್ಟು ನಮಗೆ ಹತ್ತತ್ರ ಇದನ್ನು ಕೂಡ ಒಂದು 6-7 ಅಡಿ ಸಿಗುತ್ತೆ ಸರ್ ನಮಗೆ 7 ಅಡಿ ಸಿಗ್ತಾ ಇದೆ ಸರ್. ಯಾಕಂದ್ರೆ 2 ರೂಮ್ಗೂ ಸೇರಿ ಒಂದೇ ಮಾಡಿರೋದ್ರಿಂದ ಸ್ವಲ್ಪ ಸ್ಪೇಷಿಯಸ್ ಆಗಿ ಇರಲಿ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಅಂತ ಇರಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ದೀವಿ. ಸೇಮ್ ಸಾದ್ರಳ್ಳಿ ಅಲ್ವಾ ಇಲ್ಲೂ ಕೂಡ? ಸಾದ್ರಳ್ಳಿ ಫ್ಲೋರ್ ಮಾತ್ರ ಸಾದ್ರಳ್ಳಿ. ಮತ್ತು ಟಾಯ್ಲೆಟ್ ಟೈಲ್ಸ್ ನೋಡ್ಬೋದು ಸರ್, ಆ ಮನೆಗೆ ಏನು ಹಾಕಿದ್ವಲ್ಲ ಅದೇ ಥರನ ಇಲ್ಲೂ ಕೂಡ ಲೈಟ್ ಡಾರ್ಕ್ ಕಲರ್ನ ಕಾಂಬಿನೇಷನ್ ಮಾಡಿ ಹಾಕಿದ್ದೀವಿ. ಕಂಪ್ಲೀಟ್ಲಿ 2 ಸ್ಟೆಪ್ಸ್ ಕೊಟ್ಟಿದ್ದೀವಿ. ಆಮೇಲೆ ಜಾಗ್ವಾರ್ದು ಏನು ಡೈವರ್ಟ್ರ್ ಕೊಟ್ಟಿದ್ದೀವಿ. ಮತ್ತು ಇಲ್ಲೂ ಕೂಡ ನಮಗೆ ವಾಲ್ ಮೌಂಟ್ ಕಮೋಡ್ನ ಇಂಟಿಗ್ರೇಟ್ ಮಾಡಿದ್ದೀವಿ. ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದೀವಿ. ವಾಶ್ ಬೇಸಿನ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ವಾಶ್ ಬೇಸಿನ್ ಇದೆ ಆಲ್ರೆಡಿ. ಇಲ್ಲಿ ಗೀಸರ್ ಎಲ್ಲ ಫಿಕ್ಸ್ ಆಗಿದೆ ಸರ್, ಎಲ್ಲ ಫಿಕ್ಸ್ ಆಗಿದೆ. ಅಲ್ಲೊಂದು ಎಕ್ಸಾಸ್ಟ್ ಫ್ಯಾನ್ಗೆ ಅಂತ ಹೇಳ್ಬಿಟ್ಟು ಒಂದು ಪ್ರಾವಿಷನ್ ಕೊಟ್ಟಿದ್ದೀವಿ. ಆಮೇಲೆ ಅಲ್ಲೂ ಒಂದು ಲೈಟ್ ಪಾಯಿಂಟ್ ಹಾಕೋಬೋದು ನೋಡಿ ಸರ್, ಅಲ್ಲೂ ಕೂಡ ಕೊಟ್ಟಿದ್ದೀವಿ. ಎಲ್ಲ ಲೈಟ್ ಪಾಯಿಂಟ್ ಇದೆ ಅಲ್ವಾ? ಮೇಲೇನು ಕೊಟ್ಟಿದ್ದೀರಾ, ಸೈಡಲ್ಲಿ ಇದೆ? ಹೌದು ಸರ್. ಓಕೆ, ಪರವಾಗಿಲ್ಲ ಸರ್, ಸಫಿಷಿಯೆಂಟ್ ಆಗಿದೆ, ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. ಹೌದು ಸರ್. ಎಸ್ ಸರ್. ಸರ್ ಟೆರಸಲ್ಲಿ ಟೆರೆಸ್ ಬರೋದಾದ್ರೆ ಇಲ್ಲಿ ನೋಡ್ಬೋದು ಸರ್, ಇಲ್ಲೊಂದು ವುಡನ್ ಡೋರ್ ಇದೆ. ವುಡನ್ ಡೋರ್ನ ಕ್ಲೋಸ್ ಮಾಡಿದ್ವಿ ಅಂದ್ರೆ ಒಳಗಡೆಯಿಂದ ವುಡನ್ ಡೋರ್ ತರ ಇರುತ್ತೆ. ಎಸ್ ಸರ್. ಅಂಡ್ ಅದಾದ್ಮೇಲೆ ಇಲ್ಲಿ ಆಚೆ ಒಳಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ MS ಡೋರ್ ಕೂಡ ಇದೆ. MS ಇದೆಯಾ ಇದಕ್ಕೆ? MS ಇದೆ, 2 ಕೊಟ್ಟಿದ್ದೀರಾ? MS ನೋಡ್ಬೋದು ಸರ್, MS ಅಲ್ಲೂ ಕ್ಲೋಸ್ ಮಾಡ್ಬೋದು. ಪ್ಲೇನ್ ಆಗಿ ನೋಡಿ ಸರ್, ಇಷ್ಟು ಸೇಫ್ಟಿ ಇರುತ್ತೆ ವಿತ್ ಲಾಕ್. ಲಾಕರ್. ಇದೊಂಥರ ನಮಗೆ ಬ್ಯಾಂಕಲ್ಲೆಲ್ಲ ಇದ್ರದ್ದು ಡೋರ್ ಇರುತ್ತಲ್ಲ ಸರ್, ಲಾಕ್ ಡೋರ್ ಇರುತ್ತಲ್ಲ, ಸ್ಟ್ರಾಂಗ್ ರೂಮ್ ಡೋರ್ ತರ ಇರುತ್ತೆ ಸರ್. ಅಂದ್ರೆ ಇದರಲ್ಲಿ ಏನಂತಂದ್ರೆ ನಮಗೆ ವೆಂಟಿಲೇಷನ್ ಬೇಕು ಅದು ಇದು ಅಂತಂದ್ರೆ ಇದಾಗಲ್ಲ, ಓಪನ್ ಇಟ್ಕೊಂಡು ಊರಿಗೆಲ್ಲ ಹೋಗ್ತೀವಿ ಅಂದ್ರೆ ಕಂಪ್ಲೀಟ್ಲಿ ಲಾಕ್ ಮಾಡ್ಕೊಂಡು ಅದಕ್ಕೆ ಯೂಸ್ ಆಗುತ್ತೆ. ಇದು ಫಸ್ಟ್ ಟೆರೆಸ್ ಅಲ್ವಾ? ಆಮೇಲೆ ಸರ್ ಇದು ಫಸ್ಟ್ ಟೆರೆಸ್. ಇಲ್ಲಿ ನೋಡ್ಬೋದು ಸರ್, ಇವಾಗ ನಮಗೆ ಡುಪ್ಲೆಕ್ಸ್ ಮನೆಯಲ್ಲಿ ಅಂತ ಹೇಳಿದ್ರೆ ಮೇಲೆ ಟಾಪ್ ಟೆರೆಸ್ ಹೋಗಿ ನಾವು ಯೂಸ್ ಮಾಡಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸರ್, ಇದೊಂದು ಚಿಕ್ಕದಾಗಿ ಒಂದು ಟೆರೆಸ್ ಸಿಕ್ಕಿದೆ ಸರ್. ಇದು ಆಸ್ ವೆಲ್ ಎಸ್ ನಾವು ಟೆರೆಸ್ ಅಂತ ಅನ್ಬೋದು, ಬಾಲ್ಕನಿ ಅಂತ ಅನ್ಬೋದು. ಇಲ್ಲಿ ನೋಡ್ಬೋದು ಸರ್, ಇಲ್ಲೇ ಪಕ್ಕದಲ್ಲಿ ರೂಮ್ಗಳು ಇರೋದ್ರಿಂದ ನಾವು ಇಲ್ಲಿ ಬಂದು ಆರಾಮಾಗಿ ಒಂದು ಸಿಟ್ ಔಟ್ನ ಎಂಜಾಯ್ ಮಾಡ್ಬೋದು ಸರ್. ಇದಕ್ಕೆ ಆಲ್ರೆಡಿ ನಾವೆಲ್ಲ ಚಿಕ್ಕದಾಗಿ ಇದನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇವಾಗ ಏನಂತಂದ್ರೆ ಸರ್, ಟೆರೆಸ್ಗೆ ನಾವು ಬರೀ ಟೈಲ್ಸ್ ಹಾಕ್ಬೇಕು ಅದು ಅಂತ ಏನಿಲ್ಲ ಸರ್. ಇವಾಗ ಟೆರೆಸ್ ಪೇಂಟ್ಗಳು ಬಂದಿದೆ, ಅದನ್ನು ಕೂಡ ನಾವು ಅದನ್ನೇ ಸಜೆಸ್ಟ್ ಮಾಡ್ತಾ ಇದೀವಿ. ಡಿಫ್ರೆಂಟ್ ಆಗಿ ಯಾವ್ದನ್ನ ಪೇಂಟ್ ಇತ್ತು ಅಂತಂದ್ರೆ ಮಾಡ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಸೊ ಅದ್ರ ಪ್ರಕಾರ ಇದನ್ನೆಲ್ಲ ಡಿಸೈನ್ ಮಾಡಿ ಇಟ್ಟಿದ್ದೀವಿ. ಸೊ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಂದು ಚಿಕ್ಕದೊಂದು ಪ್ರೋಗ್ರಾಮ್ ಮಾಡೋದಕ್ಕೆ ಅದೆಲ್ಲದಕ್ಕೂ ಕೂಡ ಸಫಿಷಿಯೆಂಟ್ ಆಗಿರುತ್ತೆ. ಆಮೇಲೆ ನೋಡ್ಬೋದು ಸರ್, ನಮಗೆ ಮಂಗಳೂರು ಹಂಚಿದ್ದು ಕೂಡ ರೂಫಿಂಗ್ ಆಗೋಗಿದೆ ಸರ್, ಆಲ್ರೆಡಿ ಕ್ಲೋಸಿಂಗ್ ಆಗೋಗಿದೆ. ಮೇಲ್ಗಡೆ ಟಾಪಲ್ಲಿ ಒಂದು ಹಂಚಿದೆ, ಕೆಳಗಡೆ ಒಂದು ಹಂಚಿದೆ, ಎಲ್ಲ MS ಫ್ರೇಮಿಂಗ್ ಅಲ್ಲಿ ಮಾಡ್ಬಿಟ್ಟು ರೆಡಿ ಮಾಡಿದ್ದೀವಿ. ಅಲ್ಲಿ ಇಲ್ಲಿಂದ ಸ್ಟೆಪ್ಸ್ ಮೇಲೆ ಹೋಗಬೇಕಂತ ಹೇಳಿ ಕೊಟ್ಟಿದ್ದೀವಿ ಸರ್. ಟೆರೆಸ್ ಈ ಬಾಲ್ಕನಿ ಕೆಳಗಡೆ ಇದೆಯಲ್ಲ ಅದೇ ತರ? ಕೆಳಗಡೆ ಬಾಲ್ಕನಿ ಹೌದು ಸರ್, ಕೆಳಗಡೆ ಬಾಲ್ಕನಿ. ಇಲ್ಲೂ ಕೂಡ ಇಲ್ಲಿ ಮುಂದೆ ಬಂದು ನಿಂತ್ಕೊಂಡು ಮಾತಾಡ್ಬೋದು, ರೋಡಲ್ಲಿ ಇರೋದು ಆಕ್ಸೆಸ್ ಮಾಡ್ಬೋದು. ಅಂಡ್ ಸ್ವಲ್ಪ ಜಾಗ ವೇಸ್ಟ್ ಆಗುತ್ತೆ ಹಿಂಗೆ ಮಾಡಿದಾಗ. ಬಟ್ ಏನಂತಂದ್ರೆ ನಮಗೆ ಒಂದು ತೀರಾ ಅಪ್ರೋಚು, ಈ ವಿಂಡೋಗಳೆಲ್ಲ ರೋಡ್ಗೆ ಬಂದಿದೆ, ರೋಡಿಗೆ ಎಲ್ಲರಿಗೂ ವಿಸಿಬಿಲಿಟಿ ಇದೆ ಅನ್ನೋ ಥರ ಏನಿರೋದಿಲ್ಲ. ಅದೊಂದು ಅಡ್ವಾಂಟೇಜ್ ಸರ್. ಅಲ್ಲಿ ಏನಾದ್ರು ಮಾಡೋದಿದ್ರೆ ಮಾಡ್ಕೋಬಹುದು. ಇಲ್ಲೂ ಅಷ್ಟೇ ಸರ್, ಸಮ್ಟೈಮ್ಸ್ ಎಲ್ಲರೂ ಒಂದಷ್ಟು ಜನಕ್ಕೆ ಇರುತ್ತೆ ಸರ್, ಅದು ನಮಗೆ ನಾವು ರೂಮಲ್ಲಿ ವಿಂಡೋ ಕಾಣಿಸ್ಬಾರ್ದು ಆ ಥರದಲ್ಲ. ಅದಕ್ಕೆ ನೋಡ್ಬೋದು ಸರ್, ಇಲ್ಲಿ ವಿಂಡೋ ಹಿಂಗೆ ಡಿಸೈನ್ ಆಗಿದೆ, ಅದ್ರ ಎದುರುಗಡೆನೆ ಕೂಡ ಇಲ್ಲೂ ಬ್ಲಾಕ್ ಆಗದೆ ಜಾಲಿ ವಾಲ್ ಕೊಟ್ಟಿದ್ದೀವಿ. ಬಟ್ ವಿಸಿಬಿಲಿಟಿ ಇಲ್ಲದೆ ಇರಂಗೆ ಅಂತ ಹೇಳ್ಬಿಟ್ಟು ಬ್ಲಾಕ್ ಅಲ್ಲಿ ಕೂಡ ಕವರ್ ಅಪ್ ಮಾಡ್ಕೊಂಡು ಒಳ್ಳೆ ಕೆಲಸ ಸರ್ ಇದು. ಓಕೆ ಸರ್, ಈ ಕಡೆ ಬಂದ್ಬಿಡೋಣ ಸರ್. ಸರ್ ಈ ಕಡೆ ಬಂದ್ವಿ ಅಂದ್ರೆ ನೋಡ್ಬೋದು ಸರ್, ಟೆರೆಸ್ ಇಲ್ಲಿ ಜಾಸ್ತಿ ದೊಡ್ಡ ಟೆರೆಸ್ ಇರೋದ್ರಿಂದ ನಮಗೆ ಸ್ವಲ್ಪ ಹೆವಿನೇ ಕೊಟ್ಟಿದ್ದೀವಿ ಸರ್. ನೋಡ್ಬೋದು ನಾರ್ಮಲ್ ಸ್ಟೆಪ್ಸ್ಗಿನ್ನ ಸ್ಟ್ರಾಂಗ್ ಆಗಿದೆ, ಮೇಲೆ ಕತ್ಕೊಂಡು ಹೋಗೋದಕ್ಕೆ ಅದೆಲ್ಲನು. ಮೇಲ್ಗಡೆ ಏನಿದೆ ಸರ್? ಮೇಲ್ಗಡೆ ಹೋದ್ರೆ ನಮ್ಗೊಂದು ಟ್ಯಾಂಕ್ ರೂಮ್ ಇದೆ ಸರ್, ಟ್ಯಾಂಕ್ ರೂಮ್ ಇದೆ. ಮತ್ತೆ ಮಧ್ಯದಲ್ಲಿ ಸ್ಟೇರ್ ಕೇಸ್ಗೆ ಕಟ್ಔಟ್ ಅದೆಲ್ಲ ಏನಿಲ್ಲ, ಯಾಕಂದ್ರೆ ಅದು ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದು ಇಲ್ಲಿಂದ ಒಂದು ಕಂಪ್ಲೀಟಾಗಿ ಒಂದು ಸ್ಟ್ರಾಂಗ್ ಆಗಿ ಒಂದು ಏನು ಮೆಟಲ್ನ ಸ್ಟೇರ್ ಕೇಸ್ನ ಒಂದು ರೆಡಿ ಮಾಡ್ಕೊಟ್ಬಿಟ್ಟು ಪ್ರಾಪರ್ ಸ್ಟೇರ್ ಕೇಸ್ ಕೊಟ್ಟಿದ್ದೀರಾ? ಸರ್ ಸುಮ್ಮನೆ ಏಣಿ ಕೊಡೋ ಬದಲು. ಹೌದು ಸರ್, ಇಲ್ಲೂ ನೋಡ್ಬೋದು ಹೈಟ್ ಕಮ್ಮಿ ಇದ್ರೂ ಕೂಡ ಇದಕ್ಕೂ ಕೂಡ 4 ಪಾರ್ಟಿಷನ್ಸ್ ಮಾಡಿ SS ಹೆಂಗ್ ಬರುತ್ತಲ್ಲ ಸರ್, SS ಡಿಸೈನ್ ಅಲ್ಲೇ ಮಾಡಿದ್ದೀವಿ ಸರ್. ಆಮೇಲೆ ಇದನ್ನ ನೋಡ್ಬೋದು ಸರ್, C ಚಾನಲ್ ಹಾಕಿ ಹೆವಿಯಾಗಿ ಮಾಡ್ಬಿಟ್ಟಿದ್ದೀವಿ ಸರ್. C ಚಾನಲ್ ಇದು ಹಾಕ್ಬಿಟ್ಟು ಹೆವಿ ಇದೆಯಲ್ಲ ಸರ್, ಇದು ತುಂಬ ಹೆವಿ ಇರುತ್ತೆ, ಸ್ಟ್ರಾಂಗ್ ಹೆವಿ ಮಾಡ್ಬಿಟ್ಟು. ಮತ್ತೆ ಪ್ಲೇಟ್ಸ್ ಅಷ್ಟೇ, ಸ್ಟೆಪ್ಸ್ ಅಷ್ಟೇ, ಅವನು ಕೂಡ ಎಲ್ಲ ಹಾಕಿ ನೀಟಾಗಿ ಮಾಡ್ಬಿಡಿ, ಹೆವಿ ಸ್ಟ್ರಾಂಗ್ ಆಗಿ ಮಾಡ್ಬಿಟ್ಟಿದ್ದೀವಿ ಸರ್. ಇವಾಗ ಫೈನಲ್ ಆಗಿ ಯಾವ ಪ್ಯಾಕೇಜ್ ಅಲ್ಲಿ ಬಂತು ಸರ್? ಸರ್ ಇದೊಂದು ನಮಗೆ ಆಲ್ಮೋಸ್ಟ್ ಒಂದು 2000-2100 ಆ ಥರದ್ದು ಏನು ಪ್ಯಾಕೇಜಸ್ ಇವಾಗ ರೈಟ್ ನಾವು ನಡೀತಾ ಇದೆಯಲ್ಲ. ಟೆಕ್ನಿಕಲಿ ಏನೇನು ಮಟೀರಿಯಲ್ ಯೂಸ್ ಮಾಡಿದ್ದೀರಾ ಸರ್ ಇದರಲ್ಲಿ? ಸರ್ ನಮಗೆಲ್ಲ ಹೈ ಎಂಡ್ ಹೋಗಿದ್ದೀವಿ ಸರ್. ಪೇಂಟ್ ಎಲ್ಲ ಏಷಿಯನ್ ಹೋಗಿದ್ದೀವಿ, ಔಟ್ಸೈಡಲ್ಲಿ ಅಪೆಕ್ಸ್ ಹೋಗಿದ್ದೀವಿ, ಇಂಟರ್ನಲ್ ಎಲ್ಲ ಪ್ರೀಮಿಯಂ ಪೇಂಟ್ಗೆ ಹೋಗಿದ್ದೀವಿ, ಮತ್ತೆ ಪಾಲಿಶ್ಗೆ ಹೋಗಿದ್ದೀವಿ. ಆದ್ಮೇಲೆ ಫಿಕ್ಚರ್ಸ್ ಎಲ್ಲ ಜಾಗ್ವಾರ್ಗೆ ಹೋಗಿದ್ದೀವಿ, ಮತ್ತೆ ಪೈಪ್ಸ್ ಎಲ್ಲನೂ ಆಶೀರ್ವಾದ್ ಹೋಗಿದ್ದೀವಿ, SS ಎಲ್ಲನೂ ಜಿಂದಾಲ್ ಯೂಸ್ ಮಾಡಿದ್ದೀವಿ, ಗೇಟ್ಗೆಲ್ಲ ಜಿಂದಾಲ್ ಯೂಸ್ ಮಾಡಿದ್ದೀವಿ, ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಟೈಲ್ಸ್ ಎಲ್ಲ ಡಿಫ್ರೆಂಟ್ ಟೈಲ್ಸ್ ಹೋಗಿದ್ದೀವಿ ಸರ್, ಎಲ್ಲ ಸ್ಮಾರ್ಟ್ ಮಾರ್ಬಲ್ಸು ಮತ್ತು ಟೈಲ್ಸ್ ಹೋಗಿದ್ದೀವಿ. ಬಟ್ ಎಕ್ಸ್ಪೆಷಲಿ ಇದರಲ್ಲಿ ಮಾಡಿರೋದೇನೆಂದರೆ ಟಾಯ್ಲೆಟ್ ಎಲ್ಲ ಒಂದೇ ಥರ ಥೀಮಲ್ಲಿ ಹೋಗಿದ್ದೀವಿ, ಮತ್ತು ಕಂಪ್ಲೀಟ್ ಫ್ಲೋರ್ ಎಲ್ಲ ಒಂದೇ ಥರ ಥೀಮಲ್ಲಿ ಹೋಗಿದ್ದೀವಿ.
ನಾವು ಆಲ್ಮೋಸ್ಟ್ ಮನೆಯೆಲ್ಲ ಹುಡುಕಾಡಿದ್ರೆ ನಮ್ಗೆ 2-3 ವೆರೈಟಿ ಆಫ್ ಟೈಲ್ ಸಿಗುತ್ತೆ ಅಷ್ಟೇ, ಆ ಥರ ಮಾಡಿದ್ವಿ. ಆಮೇಲೆ ಯೂನಿಕ್ ಆಗಿ ಅಂತಂತಂದರೆ ಏನೋ ವಿಂಡೋಸು, ವುಡನ್ ವಿಂಡೋಸ್ಗೆ ಹೋಗಿದ್ದೀವಿ. ವುಡನ್ ವಿಂಡೋಸ್ಗೆ ಹೋಗಿ ಅದ್ರ ಜೊತೆಯಲ್ಲಿ ಇಂಟರ್ನಲ್ ಎಲ್ಲ ಕಂಪ್ಲೀಟ್ ಪಾಲಿಶ್ ಮಾಡಿದ್ದೀವಿ. ಮತ್ತು ಎಲ್ಲೆಲ್ಲಿ ನಮಗೆ ಟೆರೆಸ್ ಎಕ್ಸ್ಪೋಸ್ ಆಗಲ್ವಲ್ಲ, ಅಂದರೆ ಸನ್ಲೈಟು ವೆದರ್ ಎಲ್ಲೇ ಎಕ್ಸ್ಪೋಸ್ ಆಗಲ್ವಲ್ಲ ಅಲ್ಲೂ ಕೂಡ ಪಾಲಿಶ್ ಮಾಡಿದ್ದೀವಿ, ಔಟ್ಸೈಡು ಕೂಡ. ಸೊ ಅದೊಂದು ಗ್ರ್ಯಾಂಡ್ ಆಗಿದೆ. ಆಮೇಲೆ ಇದನ್ನ ಏನಂತಂದರೆ ಡಿಫ್ರೆಂಟಾಗಿ ಡಿಸೈನ್ ಮಾಡಿರೋದ್ರಿಂದ ಗ್ರೌಂಡು ಫಸ್ಟ್ ಡೂಪ್ಲೆಕ್ಸ್ ನೋಡೋರಿಗೆ ಇದೊಂದು 7 ಮರ್ಸಿ ಪ್ಯಾಕೇಜ್. ಆಮೇಲೆ ಜಾಸ್ತಿ ರೂಮ್ಸ್ ಬೇಕು ಅನ್ನೋರು ಕೂಡ ನೋಡ್ಬೋದು, ಯಾಕಂದರೆ ಒಂದೇ ಇಷ್ಟೇ ಜಾಗದಲ್ಲಿ 4 ಬೆಡ್ರೂಮ್ ಮಾಡಿದ್ದೀವಿ, 3 ಟಾಯ್ಲೆಟ್ ಮಾಡಿದ್ದೀವಿ, ಒಂದು ಸ್ಪೇಷಿಯಸ್ ಆಗಿ ಹಾಲ್ ಮಾಡಿದ್ದೀವಿ, ಮತ್ತು ಕಿಚನ್ನು ಮತ್ತು ಡೈನಿಂಗ್ ಏರಿಯಾ ಮಾಡಿದ್ದೀವಿ. ಸೊ ಇಷ್ಟು ಏರಿಯಾಗಳು ಇದರಲ್ಲಿ ಕವರ್ ಅಪ್ ಆಗಿದೆ. ಸಿಮೆಂಟ್ ಮತ್ತು TMT ಯಾವುದು ಸರ್? ಸಿಮೆಂಟ್ ನಮಗೆ ಅಲ್ಟ್ರಾಟೆಕ್ ಹೋಗಿದ್ದೀವಿ, TMT ಬಂದ್ಬಿಟ್ಟು ನಾವು A1 ಗೋಲ್ಡ್ ಹೋಗಿದ್ದೀವಿ. A1 ಗೋಲ್ಡ್ ಹೋಗಿದ್ದೀರಾ? ಓಕೆ, 2100 ಸ್ಕ್ವೇರ್ ಫೀಟ್ ಅಲ್ಲಿ ಬಂತು ಇದು. ಹೌದು ಸರ್. ಆಫರ್ ಇರೋದ್ರಿಂದ 1 ಲಕ್ಷದ ಇಂಟೀರಿಯರ್ ಕೊಟ್ಟಿದ್ದೀರಾ ಸರ್. ಅವಾಗ ಅಂದರೆ ಇವಾಗ 2100 ಪ್ಯಾಕೇಜ್ ಸೆಗ್ಮೆಂಟ್ಗೆ ಬಂದಿದೆ. ಬಟ್ ಇವಾಗ ನಮ್ಗೆ ಹೋದ ವರ್ಷ ಪ್ಯಾಕೇಜಸ್ ಹಳೆದಿತ್ತು, ಆ ಪ್ಯಾಕೇಜಸ್ಗೆ ಸ್ವಲ್ಪ ಕಡಿಮೆ ರೇಟಲ್ಲಿ ಬಂದಿತ್ತು. ಆಮೇಲೆ ಅದ್ರ ಜೊತೆಯಲ್ಲಿ ಆಫರ್ ಇದ್ದಾಗ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಹತ್ತಿರ ನಮ್ಗೆ 21 ಚದರ ನಮ್ಗೆ ಬರೀ 36 ಲಕ್ಷದಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಆಯ್ತು. ಟೈಮ್ ಎಷ್ಟು ತಗೊಂಡ್ರಿ ಸರ್ ಇದು ಮಾಡೋದಕ್ಕೆ? ಸರ್ ಇದು ಜಸ್ಟ್ 9 ಮಂತ್ಸ್ ಅಲ್ಲಿ ಮುಗಿಸಿದ್ದೀವಿ ಸರ್. 9 ತಿಂಗಳಲ್ಲಿ. ಅದ್ರ ಜೊತೆಲಿ ಫ್ಯಾಬ್ರಿಕೇಶನ್ ಮತ್ತೆ ನಾವು ಸಣ್ಣ ಪುಟ್ಟಿದ ಯಾವ್ದು ಇಂಟೀರಿಯರ್ ಮಾಡ್ಕೊಂಡಿರೋದು ಅದನ್ನೆಲ್ಲ ಸೇರಿಸ್ಕೊಂಡು ಎಲ್ಲ ಪಾಲಿಶ್ ಗಿಲಿಶ್ ಎಲ್ಲ ಸೇರಿಸ್ಕೊಂಡು ನಾವು ಜಸ್ಟ್ 9 ಮಂತ್ಸ್ ಅಲ್ಲಿ ಹ್ಯಾಂಡ್ ಓವರ್ ಮುಗಿಸ್ಕೊಟ್ಟಿದ್ದೀರಾ? ಖಂಡಿತ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಓಪನಿಂಗ್ ಆಗ್ತಿರೋಂಥ ಮನೇನ ನಿಮ್ಮ ಕನಸು ಕೂಡ ನನಸಾಗಬೇಕು. ನಾಳೆ ದಿನ ನಿಮ್ಮ ಮನೆ ಮುಂದೆನೂ ಕೂಡ ಕನ್ನಡ ಕೋರ ಬಂದುಬಿಟ್ಟು ಒಂದು ಒಳ್ಳೆಯ ಹೋಮ್ ಟೂರನ್ನು ಮಾಡಬೇಕು, ನಿಮ್ಮ ಮನೆಯೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಓಪನಿಂಗ್ ಆಗಬೇಕು, ಹೌಸ್ ಸೆರೆಮನಿ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಕೂಡ RCCನ ಕಾಂಟ್ಯಾಕ್ಟ್ ಮಾಡ್ಬೋದು. ಬಂಗಾರದಂಥ ಮನೆ ಕಟ್ಕೊಡ್ತಾರೆ, ಜೊತೆ ಬಂಗಾರ ಕೂಡ ಕೊಡ್ತಾರೆ, ಎಸ್ಪೆಷಲಿ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ ವೀಕ್ಷಕರೇ. ಸೊ ಸ್ಕ್ರೀನ್ ಮೇಲೆ ಬರ್ತಂಥ ನಂಬರ್ ಮೂಲಕ RCCನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು. ಸೊ ನೋಡಿದ್ರಲ್ಲ ಎಷ್ಟು ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.